ಅಂತ ಕೇಳಿದರೆ ಪ್ರಸಂಗಾನುಸಾರ ಮಾಯಾ ಸ್ವರೂಪದ ಪ್ರತಿಪಾದನೆ ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರು. ಅದನ್ನೇ ಮುಂದುವರೆದು 243ನೇ ಅಂಕದಲ್ಲಿ ಅಜ್ಞಾನದ ಸ್ವಾಶ್ರಯತ್ವ ಹಾಗೂ ಸ್ವವಿಷಯತ್ವವು, ಅಜ್ಞಾನದ ಸ್ವಾಶ್ರಯತ್ವ ಹಾಗೂ ಸ್ವವಿಷಯತ್ವ ಒಂದೇ ಕಡ ಜೀವ ಈಶ್ವರರೆಂಬ ಭೇದರಹಿತವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಮಾಯಾ ಇರುತ್ತದೆ. ಮಾಯಾ ಎಲ್ಲದಪ್ಪ ಅಂತ ಕೇಳಿದ್ರೆ ಜೀವ ಈಶ್ವರರೆಂಬ ವಿಭಾಗರಹಿತವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಮಾಯಾ ಇರುತ್ತದೆ. ಮತ್ತು ಶುದ್ಧ ಬ್ರಹ್ಮವನ್ನೇ ಆಚ್ಛಾದನ ಮಾಡಿರುತ್ತದೆ. ಅದು ಅವನ ಆಶ್ರಯದಲ್ಲಿದ್ದು ಅವನನ್ನೇ ಆಚ್ಛಾದನ ಮಾಡಿದ. ಹೇಗೆಂದರೆ ಗ್ರಹದ ಕೋಣೆಯ ಆಶ್ರಿತದಲ್ಲಿರುವ ಅಂಧಕಾರವು ಕೋಣೆಯನ್ನೇ ಆವರಿಸಿರುತ್ತದೆ. ಆ ಅಂಧಕಾರ ಎಲ್ಲದ ಕತ್ತಲೆ ಅಂತ ಕೇಳಿದ್ರೆ ಆ ಮನೆಯನ್ನ ಆಶ್ರಯ ಮಾಡ್ಕೊಂಡೇ ಅದ. ಆ ಮನೆಯನ್ನೇ ಮುಚ್ಚಿಬಿಟ್ಟದ, ಕಾಣಗುಳ್ಳಾರ್ದಂಗೆ ಮಾಡ್ಯದ. ಈ ಪಕ್ಷಕ್ಕೆ ಏನಂತಾರಪ್ಪ ಅಂತ ಕೇಳಿದರೆ ಸ್ವಾಶ್ರಯ ಸ್ವವಿಷಯ ಪಕ್ಷವೆಂದು ಹೇಳುತ್ತಾರೆ. ಒಂದೇ ಕಡ ಶಿವ ಅಂದರೆ ಶುದ್ಧ ಬ್ರಹ್ಮವೇ ಆಶ್ರಯವಿರುತ್ತದೆ. ಎದಕ್ಕೆ? ಮಾಯಕ್ಕೆ. ಮಾಯ ಯಾರ ಆಶ್ರಯದಲ್ಲದಪ್ಪ ಅಂತ ಕೇಳಿದ ಶುದ್ಧ ಬ್ರಹ್ಮದ ಆಶ್ರಯದಲ್ಲದ. ಶುದ್ಧ ಬ್ರಹ್ಮವೇ ಆಶ್ರಯವಿರುತ್ತದೆ. ಮತ್ತು ಶಿವ ಅಂದರೆ ಶುದ್ಧ ಬ್ರಹ್ಮವೇ ವಿಷಯ ಅಂದರೆ ಏನ್ ಮಾಡ್ತದ? ಮಾಯೆಯಿಂದ ಆವರಿಸಲ್ಪಟ್ಟಿರುತ್ತದೆ. ಈ ಪ್ರಕಾರ ಅರ್ಥವು ಅಡಗಿರುತ್ತದೆ. ಇನ್ನ ಸಂಕ್ಷೇಪ ಶಾರೀರಿಕ ವಿವರಣ ವೇದಾಂತ ಮುಕ್ತಾವಳಿ, ಅದ್ವೈತ ಸಿದ್ಧಿ, ಅದ್ವೈತ ದೀಪಿಕಾ ಮೊದಲಾದ ಗ್ರಂಥಕಾರರು ಅವರು ಏನು ಒಪ್ಪ್ಯಾರ? ಸ್ವ ಆಶ್ರಯ ಸ್ವವಿಷಯವೇ ಆದ ಅಜ್ಞಾನವನ್ನು ಅಂಗೀಕಾರ ಮಾಡಿರುತ್ತಾರೆ. ಇವರೆಲ್ಲ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಬ್ರಹ್ಮನ ಆಶ್ರಯದಲ್ಲೇ ಅದ, ಆ ಬ್ರಹ್ಮನನ್ನೇ ವಿಷಯ ಮಾಡ್ಯದ ಅಂತ ಹೇಳ್ತಾರೆ ಇವರು. ಯಾರ್ಯಾರು? ಸಂಕ್ಷೇಪ ಶಾರೀರಕಾರರು. ಯಾರು? ಸರ್ವಜ್ಞಾತ್ಮ ಮುನಿಗಳು. ವಿವರಣಕಾರರು ಪ್ರಕಾಶಾತ್ಮಚರಣ ಮುನಿಗಳು. ವೇದಾಂತ ಮುಕ್ತಾವಳಿಕಾರರು. ಮತ್ತು ಅದ್ವೈತ ಸಿದ್ಧಿಯಲ್ಲಿ ಮತ್ತು ಅದ್ವೈತ ದೀಪಿಕಾ ಮೊದಲಾದ ಗ್ರಂಥಕಾರರು ಸ್ವ ಆಶ್ರಯ ಸ್ವವಿಷಯವಾದ ಅಜ್ಞಾನವನ್ನು ಅಂಗೀಕಾರ ಮಾಡಿರುತ್ತಾರೆ. ಮತ್ತು ಇನ್ನು 244ನೇ ಅಂಕದಲ್ಲಿ ಮೇಲೆ ಹೇಳಲ್ಪಟ್ಟ ಅರ್ಥದಲ್ಲಿ ವಾಚಸ್ಪತಿಯ ಮತವು ಏನಂತಾರೆ ನೋಡ್ರಿ. ಇಲ್ಲಿ ಮೇಲೆ ಹೇಳಲ್ಪಟ್ಟ ಅರ್ಥದಲ್ಲಿ ಆ ಕಾಂಪ್ರೆಸ್ ಕಾಲ್ದವ್ರಿಗೆ ದಿನ ಮಾಡೋ ಲೈನ್ ಅದು ಇದು ಆಗಿಲ್ಲ, ಚಾರ್ಜ್ ಆಗಿಲ್ಲ, ಅದು ಮತ್ತೊಂದು ಮಾಡತ್ ಹೇಳಿ ಶಂತು. ಓಂ ನಮ ಶಿವಾರಿ ಶಂತು. ಓಂ ನಮ ಶಿವಾರಿಪ್ಪ ಹೇಳ್ತೇನ್ರಿಪ್ಪ, ಮಹೇಶ್ ಅಣ್ಣಗೆ ಹೇಳ್ತೇನ್ರಿ. ಹಾ, ಯಾಕಂದ್ರೆ ಅದು ದಿನ ಮಾಡೋದು ಚಾರ್ಜ್, ಅದು ಕಚ್ಚ ಕೂತ ಸ್ವಿಚ್ ಚಾರ್ಜ್ ಆಗಿಲ್ಲ. ಆಯ್ತಾಯ್ತ್ರಿಪ್ಪ ಹೇಳ್ತೇನ್ರಿ. ಮತ್ತೊಂದ್ ನಂಬರ್ ಇವು ಮುತ್ತೊಂದು ನಂಬರ್ಗೆ ಮಾತು ಹೇಳೇನ್ರಿಪ್ಪ. ಮುತ್ತೊಂದಕ್ಕೆ ಮಾಡ್ತಿರ್ ದಿನ ಮತ್ತೊಂದು ಅದು ನೋಡ್ರಿ. ಅದು ಆಯ್ತಾಯ್ತ್ರಿಪ್ಪ ರೀ ಹೇಳ್ತೇನ್ರಿ. ಅವ್ರ ಬಲ್ಲಿ ಅದ. ಆಯ್ತ್ರಿಪ್ಪ ಆಯ್ತ್ರಿ. 244ರಲ್ಲಿ ಏನ್ ಹೇಳ್ತಾರ ನೋಡ್ರಿ. ಮೇಲೆ ಹೇಳಲ್ಪಟ್ಟ ಅರ್ಥದಲ್ಲಿ ವಾಚಸ್ಪತಿಯ ಮತವು. ಅವರೆಲ್ಲ ಏನ್ ಹೇಳಿದ್ರು? ಮ್ಯಾಲಿನವರು ಬ್ರಹ್ಮದ ಆಶ್ರಯದಲ್ಲಿದ್ದು ಬ್ರಹ್ಮವನ್ನೇ ವಿಷಯ ಮಾಡ್ತದಂತ ಅವ್ರು ಹೇಳಿದ್ರು. ಇಲ್ಲಿ ವಾಚಸ್ಪತಿಯ ಮತವು ಈ ಪ್ರಕಾರವಾಗಿರುತ್ತದೆ. ವಾಚಸ್ಪತಿ ಅಂದ್ರೆ ಯಾರು? ಭಾಂತಿಕಾರರು. ಅವರು ಅವಚ್ಛೇದವಾದಿಗಳು.
ಒಂದೇ ಕಡೆ ಏನಂತಾರೆ, ಅಜ್ಞಾನವು ಜೀವನ ಆಶ್ರಿತದಲ್ಲಿರುತ್ತದೆ. ನೋಡ್ರಿ, ಇವ್ರು ಲೈನ್ ಬೇರೆ ಹಿಡಿಸಿದ್ರು. ಇವ್ರು ಅಜ್ಞಾನ ಎಲ್ಲದಪ್ಪ ಅಂತ ಕೇಳಿದ್ರೆ ಜೀವನ ಆಶ್ರಿತದಲ್ಲಿರುತ್ತದೆ ಮತ್ತು ಬ್ರಹ್ಮವನ್ನು ವಿಷಯ ಮಾಡುತ್ತದೆ ಅಂತಾರವರು. ಇರುವುದೆಲ್ಲದದು ಅಜ್ಞಾನ ಜೀವನ ಆಶ್ರಯದಲ್ಲದ, ಬ್ರಹ್ಮವನ್ನು ವಿಷಯ ಮಾಡುತ್ತದೆ. ಅಜ್ಞಾನಿಯಾದ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಹೀಗೆ ಪ್ರತೀತಿಯಾಗುವುದರಿಂದ ನಾನು ಎಂಬ ಶಬ್ದದ ಅರ್ಥವು ಜೀವನಿದ್ದು ಅವನು ತಾನು ಅಜ್ಞಾನಿ ಎಂದು ಹೇಳುವುದರಿಂದ ಅಜ್ಞಾನಕ್ಕೆ ಆಶ್ರಯನಾದದ್ದು. ಹ್ಯಾಂಗಾಗ್ಯಾನ ಜೀವ ಅಜ್ಞಾನಕ್ಕೆ ಆಶ್ರಯ ಅನ್ನೋದು ಹೇಳ್ತಾರೆ ನೋಡ್ರಿ. ನಾನು ಎಂಬ ಶಬ್ದದ ಅರ್ಥವು ಜೀವನಿದ್ದು, ನಾನು ಎಂಬ ಶಬ್ದದ ಅರ್ಥ ಯಾರು? ಜೀವ. ಅವನು ತಾನು ಅಜ್ಞಾನಿ ಎಂದು ಹೇಳುವುದರಿಂದ, ನಾನು ಅಜ್ಞಾನಿ ಇದ್ದೇನೆ ಅಂತೇನು ಹೇಳುವುದರಿಂದ ಅಜ್ಞಾನಕ್ಕೆ ಆಶ್ರಯನಾದದ್ದು. ಪ್ರಕಾಶವಾಗುತ್ತದೆ. ಮತ್ತು ಎರಡನೇದು, ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂದು ಹೇಳುವುದರಿಂದ ಅಜ್ಞಾನಕ್ಕೆ ಏನಾಗ್ತಾನ್ರಿ? ವಿಷಯವಾದದ್ದು ಬ್ರಹ್ಮವೆಂಬುದು ಪ್ರತೀತವಾಗುತ್ತದೆ. ಅಜ್ಞಾನಕ್ಕೆ ವಿಷಯ ಯಾವುದು? ಬ್ರಹ್ಮವೆಂಬುದು ಪ್ರತೀತವಾಗುತ್ತದೆ. ಈ ರೀತಿಯಿಂದ ಅಜ್ಞಾನವು ಜೀವನ ಆಶ್ರಿತದಲ್ಲಿದ್ದು ಬ್ರಹ್ಮವನ್ನು ವಿಷಯ ಅಂದರೆ ಆಚ್ಛಾದನ ಮಾಡುತ್ತಾ ಏನ್ರಿ? ಆಚ್ಛಾದನೆ ಮಾಡುತ್ತದೆ. ಆ ಅಜ್ಞಾನವು ಒಂದೇ ಇರುವುದಿಲ್ಲ ಅಂತಾರವ್ರು. ಮತ್ತೆ ಓಂ ನಮಃ ಶಿವಾಯ ಗುರುಗಳ. ಹೇಳ್ರಿ. ಅದು ಮತ್ತೊಂದು ಮೊಬೈಲ್ ಬಂದಾರ್ತಾರ, ಅದು ಫೋನ್ ತೆಗ್ದಿಲ್ಲತ್ರಿಪ್ಪ. ಹಿಂಗ್ರಿ? ರೀ, ರಿಸೀವ್ ಮಾಡಿಲ್ಲ ತಲಕತ್ರಿ ಅವರು. ಈಗ ಬರ್ತಾ ನೋಡ್ರಿಪ್ಪ, ಅದು ನಿಮ್ ಬಳಿ ಇಟ್ಕೊಂಡಿದ್ರ ಇದು ಮಾಡ್ರಿ. ತಡ್ರಿ ಅಂತ ಅದಕ್ಕೆ ದಿನ ಅದಕ್ಕೆ ಬರ್ತಾರಂತ ಹೇಳಿ ಅವ್ರು ಬಹುತೇಕ ಎತ್ತಲಿಕ್ಕಿಲ್ಲ ಅವರು. ರೀ, ಅದಕ್ಕೆ ಬರ್ತಾರ್ತೇಳಿ ಎತ್ತಿಲ್ಲತ್ರಿ. ಮತ್ತೊಂದು ಪೈಲ ಏನ್ ಬರ್ತೀರಿ ಅದಕ್ಕೆ ಬಂದಾರ್ತ್ರಿ 2-3 ಸರಿಗೆ. ಆ ಮೊಬೈಲ್ ತುಂಬ ಆಗಿಲ್ರಿ. ಅದು ಚಾರ್ಜಿಗೆ ಹಾಕ್ಯಾರ, ಕರೆ ಸರಿಯಾಗಿ ಕೂತಿಲ್ಲ ಅದು. ಏನು ಓದ್ತಿದ್ದೇವ್ರಿ? ವಾಚಸ್ಪತಿಯ ಮತವು ಈ ಪ್ರಕಾರವಿರುತ್ತದೆ. ಅಜ್ಞಾನವು ಜೀವನ ಆಶ್ರಿತದಲ್ಲಿರುತ್ತದೆ ಮತ್ತು ಬ್ರಹ್ಮವನ್ನು ವಿಷಯ ಮಾಡುತ್ತದೆ. ಅದಕ್ಕೆ ಅಜ್ಞಾನಿಯಾದ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಹೀಗೆ ಪ್ರತೀತವಾಗುವುದರಿಂದ ನಾನು ಎಂಬ ಶಬ್ದದ ಅರ್ಥವು ಜೀವನಿದ್ದು ಅವನು ತಾನು ಅಜ್ಞಾನಿ ಎಂದು ಹೇಳುವುದರಿಂದ ಅಜ್ಞಾನಕ್ಕೆ ಆಶ್ರಯನಾದದ್ದು ಏನಾಗ್ತದೆ? ಅಜ್ಞಾನಕ್ಕೆ ಆಶ್ರಯನಾದದ್ದು ಪ್ರಕಾಶವಾಗುತ್ತದೆ. ಮತ್ತು ಎರಡನೇದು, ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂದು ಹೇಳುವುದರಿಂದ ಅಜ್ಞಾನಕ್ಕೆ ವಿಷಯವಾದದ್ದು ಬ್ರಹ್ಮವೆಂಬುದು ಪ್ರತೀತವಾಗುತ್ತದೆ. ಈ ರೀತಿಯಿಂದ ಅಜ್ಞಾನವು ಜೀವನ ಆಶ್ರಿತದಲ್ಲಿದ್ದು ಬ್ರಹ್ಮವನ್ನು ವಿಷಯ ಅಂದರೆ ಆಚ್ಛಾದನೆ ಮಾಡುತ್ತದೆ. ಆ ಅಜ್ಞಾನವು ಒಂದೇ ಇರುವುದಿಲ್ಲ ಅಂತಾರವರು. ಯಾರು? ವಾಚಸ್ಪತಿಗಳು. ಕಿಂತು ಅನಂತವಿರುತ್ತವೆ. ಅಜ್ಞಾನಗಳು ಒಂದೇ ಇಲ್ಲ. ಯಾಕಂದರೆ ಒಂದೇ ಅಕಡದೊಳಗೆ ಏನು ಹೇಳ್ತಾನೆ? ಒಂದು ವೇಳೆ ಒಂದೇ ಅಜ್ಞಾನವೆಂದು ಒಪ್ಪಿದ್ದಾದರೆ
ಒಂದೇ ಆದ ಅಜ್ಞಾನವು ಬ್ರಹ್ಮನ ಜ್ಞಾನದಿಂದ ನಿವೃತ್ತಿಯಾಗುವುದರಿಂದ ಬೇರೆಯವರಿಗೂ ಅಜ್ಞಾನ ಮತ್ತು ಅದರ ಕಾರ್ಯವಾದ ಸಂಸಾರವು ತೋರಬಾರದಾಗಿತ್ತು. ಇವರು ವಾಚಸ್ಪತಿಗಳು ಏನಂತಾರ, ಅಜ್ಞಾನ ಒಂದೇ ಅಂದ್ರ ಒಬ್ಬ ಯಾವರೇ ಪುಣ್ಯಾತ್ಮ ಬ್ರಹ್ಮಜ್ಞಾನ ಮಾಡಿಕೊಂಡು ಅಜ್ಞಾನ ಕಳ್ಕೊಂಡಂದ್ರ ಎಲ್ಲರಿಗೂ ಏನ್ರಿ ಅಜ್ಞಾನದ ಮತ್ತು ಅದರ ಕಾರ್ಯವಾದ ಸಂಸಾರವು ತೋರಬಾರ್ದಾಗಿತ್ತದು ಯಾರಿಗೂ. ಹಂಗಾಗ್ಯದೇನು? ಆಗಿಲ್ಲ. ಅದಕ್ಕೆ ಅಜ್ಞಾನ ಒಂದೇ ಇಲ್ಲ, ಅನೇಕ ಅಂತರರು ವಾಚಸ್ಪತಿಗಳು. ನೋಡ್ರಿ ಏನಂತಾರ, ಒಂದು ವೇಳೆ ಒಂದೇ ಅಜ್ಞಾನವೆಂದು ಒಪ್ಪಿದ್ದಾದರೆ ಒಂದೇ ಆದ ಅಜ್ಞಾನವು ಒಬ್ಬನ ಜ್ಞಾನದಿಂದ ನಿವೃತ್ತಿಯಾಗುವುದರಿಂದ ಬೇರೆಯವರಿಗೆ ಅಜ್ಞಾನ ಮತ್ತು ಅದರ ಕಾರ್ಯವಾದ ಸಂಸಾರವು ತೋರಬಾರದಾಗಿತ್ತು. ಯಾಕಂದ್ರೆ ಅದು ಒಂದೇ ಅದ. ಒಬ್ಬ ಜ್ಞಾನ ಮಾಡ್ಕೊಂಡಂದ್ರೆ ಎಲ್ಲರಿಗೆ ಆ ಸಂಸಾರ ದುಃಖ ತೋರಬಾರ್ದಾಗಿತ್ತು. ಎಲ್ಲರ ಅಜ್ಞಾನ ಹೋಗ್ಬೇಕಲ್ಲ. ಇರುವುದೇ ಒಂದಿತ್ತು ಒಂದದು. ಒಬ್ಬ ಜ್ಞಾನ ಮಾಡ್ಕೊಂಡ ಅಂದ್ರೆ ಅದು ಯಾರಿಗೂ ಮತ್ತೆ ಸಂಸಾರ ದುಃಖ ತೋರಬಾರ್ದು. ಅರ್ಥ ಆಗ್ತದಿಲ್ರಿ? ಇರುವುದೇ ಒಂದು ಹಾವಿತ್ತಿಲ್ಲಿ, ಒಬ್ಬ ಹೊಡೆದಪ್ಪ, ಎಲ್ಲರ ಭಯ ನಿವಾರಣೆ ಆಯ್ತಿಲ್ಲ. ಅದು ಎಲ್ಲರಿಗೆ ಅಂದಿಸಲ್ಕತ್ತಿತ್ತು. ಹಂಗಿರುವುದೇ ಒಂದು ಅಜ್ಞಾನ. ಒಬ್ಬ ಪುಣ್ಯಾತ್ಮ ಗುರುಮುಖದ್ವಾರ ಜ್ಞಾನ ಮಾಡಿಕೊಂಡು ಅಜ್ಞಾನ ಕಳೆದ, ಒಂದೇದಲ್ಲ ಹೋಯ್ತು. ಎಲ್ಲರಿಗೆ ಬ್ರಹ್ಮಜ್ಞಾನ ಆಗ್ಬೇಕಿಲ್ಲ? ಹೌದ್ರಪ್ಪ, ಎಲ್ಲರಿಗೆ ಆಗ್ಬೇಕಾಗಿತ್ತು ಅಂತಾರ್ರಿ ಅವ್ರು. ಹಂಗಂತಾರ್ರಿ ಅವ್ರು ವಾಚಸ್ಪತಿಗಳು. ಅದಕ್ಕೆ ಎಲ್ಲರಿಗೆ ಆಗಂಗಿಲ್ಲ ಅಂದ ಬಳಿಕ ಅಜ್ಞಾನ ಒಂದೇ ಇಲ್ಲದು. ಅನೇಕ ಜ್ಞಾನಗಳನ್ನು ಒಪ್ತಾರ್ರಿ ವಾಚಸ್ಪತಿಗಳು. ಅದಕ್ಕೆ ಎರಡೇ ಅಕಳ ಏನ್ ಹೇಳ್ತಾರ ನೋಡ್ರಿ, ಯಾರೋ ಹೀಗೆ ಹೇಳಿರುತ್ತಾರೆ. ಏನು? ಅಂದಿನಿಂದ ಇಲ್ಲಿಯವರೆಗೂ ಯಾರಿಗೂ ಜ್ಞಾನವಾಗಿರುವುದಿದ್ದರೆ ನೋಡ್ರಿ, ಯಾರೋ ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರ? ಅಂದಿನಿಂದ ಇಲ್ಲಿಯವರೆಗೆ ಯಾರಿಗೂ ಜ್ಞಾನವಾಗಿರದಿದ್ದರೆ ಮುಂದೆಯೂ ಕೂಡ ಯಾರಿಗೂ ಜ್ಞಾನವಾಗುವುದಿಲ್ಲ. ಇಲ್ಲ, ಹಿಂದೆ ಆಗಿಲ್ಲ ಅಂದ್ರೆ ಮುಂದೆ ಹೆಂಗಾಗ್ತದೆ? ಮುಂದೂ ಆಗಂಗಿಲ್ಲ. ಹಾಗಾದರೆ ಶ್ರವಣವೇ ಮೊದಲಾದ ಸಾಧನಗಳು ನಿಷ್ಫಲವಾಗುತ್ತವೆ ಅಂದ್ರವರು. ಆದ್ದರಿಂದ ಅನಂತ ಜೀವರುಗಳ ಆಶ್ರಿತದಲ್ಲಿದ್ದ ಅಜ್ಞಾನಗಳು ಅನಂತವಿರುತ್ತವೆ. ಅನಂತ ಅಂದ್ರೆ ಬಹಳದವ. ಅನಂತ ಜೀವರುಗಳ ಅನಂತವಾದ ಅಜ್ಞಾನಗಳಲ್ಲಿ ಕಲ್ಪಿತರಾದ ಈಶ್ವರರು ಅವರು ಅನಂತ ಮತ್ತು ಬ್ರಹ್ಮಾಂಡಗಳು ಅನಂತವಿರುತ್ತವೆ. ಆ ಈಶ್ವರಗಳು ಅನಂತ, ಬ್ರಹ್ಮಾಂಡಗಳು ಅನಂತ. ಯಾವ ಜೀವನಿಗೆ ಜ್ಞಾನವಾಗುತ್ತದೆಯೋ ಅವನ ಅಜ್ಞಾನ ಈಶ್ವರ ಬ್ರಹ್ಮಾಂಡದ ಏನಾಗ್ತದ್ರಿ? ಅದು ನಿವೃತ್ತಿಯಾಗುತ್ತದೆ. ಯಾರಿಗೆ ಜ್ಞಾನವಾಗುವುದಿಲ್ಲವೋ ಅವರಿಗೆ ಬಂಧವು ಹಾಗೆಯೇ ಇರುತ್ತದೆ. ಏನಂತಾರೆ? ಆದ್ದರಿಂದ ಅನಂತ ಜೀವರುಗಳ ಆಶ್ರಿತದಲ್ಲಿದ್ದ ಅಜ್ಞಾನಗಳು ಅನಂತವಿರುತ್ತವೆ, ಬಕ್ಕಳದವು. ಮತ್ತು ಅನಂತ ಜೀವರುಗಳ ಅನಂತವಾದ ಅಜ್ಞಾನಗಳಲ್ಲಿ ಕಲ್ಪಿತರಾದ ಈಶ್ವರರು ಅನಂತ ಮತ್ತು ಬ್ರಹ್ಮಾಂಡಗಳು ಅನಂತವಿರುತ್ತವೆ. ಹಿಂಗ ಅನ್ಬೇಕಾಗ್ತದ ಅಂತಾರಪ್ಪ. ಅವು ಬಹಳವ. ಜೀವನಿಗೆ ಇನ್ನು ಏನಂತಾರ್ರಿ? ಯಾವ ಜೀವನಿಗೆ ಜ್ಞಾನವಾಗುತ್ತದೆಯೋ ಅವನ ಅಜ್ಞಾನ
ಈಶ್ವರ ಬ್ರಹ್ಮಾಂಡದ ನಿವೃತ್ತಿಯಾಗುತ್ತದೆ. ಯಾರಿಗೆ ಜ್ಞಾನವಾಗುವುದಿಲ್ಲವೋ ಅವರಿಗೆ ಬಂಧವು ಹಾಗೇ ಇರುತ್ತದೆ. ಈ ಪ್ರಕಾರವಾಗಿ ವಾಚಸ್ಪತಿಯ ಮತವಿರುತ್ತದೆ, ಆದರೆ ಅದು ಸಮೀಚೀನವಿರುವುದಿಲ್ಲ. ಯಾಕಂದರೆ ನೀ ಏನು ಭಾಳ ಅಜ್ಞಾನ ಒಪ್ತಿಲ್ಲ, ಅದು ಸಮೀಚೀನ ಇಲ್ಲ ಅಂತಾರ. ಯಾಕಂದ್ರೆ 245 ಏನ್ ಹೇಳ್ತಾರೆ ನೋಡ್ರಿ, ವಾಚಸ್ಪತಿಯ ಮತವು ಅಸಮೀಚೀನತ್ವವು. ಇವ್ರಂತಾರ ವಾಚಸ್ಪತಿಯ ಮತವು ಹೆಂಗದಪ್ಪ ಅಂದ್ರೆ ಅಸಮೀಚೀನತ್ವವು ಹಾಗೂ ಅಜ್ಞಾನದ ಏಕತ್ವವು. ಈಶ್ವರನು ಜೀವನು ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ. ಏನಂತಾರ ಇವರು? ಈಶ್ವರನು ಜೀವನ ಅಜ್ಞಾನದಿಂದ ಹೆಂಗದನವ? ಕಲ್ಪಿತನಿರುತ್ತಾನೆ. ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ. ಏನಂದರೆ ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಎಂದು ಹೇಳುವುದು ಯಾತ್ಯಾತ್ಕ ಶ್ರುತಿಗೂ ಮತ್ತು ಸ್ಮೃತಿ ಪುರಾಣಗಳಿಗೆ ವಿರುದ್ಧವಾಗುತ್ತದೆ. ಈಶ್ವರನು ಕಲ್ಪಿತ ಅಂದ್ರೆ ಇದು ಹೆಂಗ ಆಗುದಿಲ್ಲ ಅಂತಾರಪ್ಪ. ನೋಡ್ರಿ, ಇಲ್ಲಿ ಈಶ್ವರನು ಜೀವನ ಅಜ್ಞಾನದಿಂದ ಕಲ್ಪಿತನಿರುತ್ತಾನೆ ಜೀವನ ದೃಷ್ಟಿಯಿಂದ ಎಂದು ಹೇಳುವುದು ಶ್ರುತಿ ಸ್ಮೃತಿ ಪುರಾಣಗಳಿಗೆ ಏನಾಗ್ತದೆ? ವಿರುದ್ಧ ಆಗ್ತದೆ. ಎರಡನೇ ಕಡ ಈಶ್ವರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತವೆ. ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತವೆ ಎಂದು ಹೇಳುವುದು ಕೂಡ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅನೇಕ ಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿರುತ್ತದೆ ಮತ್ತು ಅನೇಕ ಅಜ್ಞಾನಗಳನ್ನು ಒಪ್ಪಿ ಈಶ್ವರ ಮತ್ತು ಸೃಷ್ಟಿಯು ಒಂದೇ ಇರುವುದೆಂದು ಒಪ್ಪುವುದಂತೂ ಸಂಭವಿಸುವುದಿಲ್ಲ. ಯಾಕಂದರೆ ಜೀವ ಈಶ್ವರರ ಪ್ರಪಂಚಯು ಅಜ್ಞಾನ ಕಲ್ಪಿತವಿರುತ್ತವೆ. ಯಾವ್ಯಾವ ನೋಡ್ರಿ? ಜೀವ, ಈಶ್ವರ, ಪ್ರಪಂಚ ಇವು ಅಜ್ಞಾನದ ಕಲ್ಪಿತವಿರುತ್ತವೆ. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರ ಅಜ್ಞಾನ ಕಲ್ಪಿತದ ಏನಂತಾರೆ ನೋಡ್ರಿ, ಒಬ್ಬೊಬ್ಬ ಜೀವರ ಅಜ್ಞಾನ ಕಲ್ಪಿತದ ಪ್ರಕಾರ ಈಶ್ವರ ಮತ್ತು ಪ್ರಪಂಚವಾದರೂ ಕೂಡ ಅನಂತವೇ ಆಗುತ್ತವೆ. ಇದೇ ಕಾರಣದಿಂದ ವಾಚಸ್ಪತಿಯು ಅನಂತ ಈಶ್ವರರನ್ನು ಮತ್ತು ಅನಂತ ಸೃಷ್ಟಿಯನ್ನು ಹೇಳಿರುತ್ತಾನೆ. ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂಬ ಮತವು ಸಮೀಚೀನವಾಗಿರುತ್ತದೆ. ಏನಂತ ನೋಡ್ರಿ ಇಲ್ಲಿ, ಎರಡನೇ ಕಡ ಈಶ್ವರರು ಅನಂತವೆಂದು ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದವಿರುತ್ತದೆ ಎಂದು ಹೇಳುವುದು ಕೂಡ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಅನೇಕ ಅಜ್ಞಾನಗಳನ್ನು ಒಪ್ಪುವುದು ಅಸಂಗತವಾಗಿರುತ್ತದೆ ಮತ್ತು ಅನೇಕ ಅಜ್ಞಾನಗಳನ್ನು ಒಪ್ಪಿ ಅಜ್ಞಾನಗಳನ್ನು ಅನೇಕ ಒಪ್ಪಿ ಈಶ್ವರ ಮತ್ತು ಸೃಷ್ಟಿಯು ಒಂದೇ ಆಗಿರುವುದೆಂದು ಒಪ್ಪುವುದಂತೂ ಸಂಭವಿಸುವುದಿಲ್ಲ. ಯಾಕಂದರೆ ಜೀವ, ಈಶ್ವರ, ಪ್ರಪಂಚ ಇವು ಏನವ? ಅಜ್ಞಾನ ಕಲ್ಪಿತವಿರುತ್ತವೆ. ಇವು ಅಜ್ಞಾನದಿಂದ ಕಲ್ಪಿತವು, ಸತ್ಯ ಇಲ್ಲವು. ಅನಂತ ಅಜ್ಞಾನಗಳನ್ನು ಒಪ್ಪುವುದರಿಂದ ಒಬ್ಬೊಬ್ಬ ಜೀವರ ಅಜ್ಞಾನ ಕಲ್ಪಿತದ ಪ್ರಕಾರ ಈಶ್ವರ ಮತ್ತು
ಪ್ರಪಂಚವಾದರೂ ಕೂಡ ಅನಂತವೇ ಆಗುತ್ತವೆ. ಇದೇ ಕಾರಣದಿಂದ ವಾಚಸ್ಪತಿಯು ಅನಂತ ಈಶ್ವರರನ್ನು ಮತ್ತು ಅನಂತ ಸೃಷ್ಟಿಯನ್ನು ಹೇಳಿರುತ್ತಾನೆ. ಆದ್ದರಿಂದ ಅಜ್ಞಾನವು ಒಂದೇ ಇರುತ್ತದೆ ಎಂಬ ಮತವು ಹ್ಯಾಂಗದಪ್ಪ ಅಂದ್ರೆ ಸಮೀಚೀನವಾಗಿರುತ್ತದೆ. ಅಜ್ಞಾನ ಅನೇಕಿಲ್ಲ, ಒಂದೇ ಅದ. ಇನ್ನು 246ರಲ್ಲಿ ಏನ್ ಹೇಳ್ತಾರೆ? ಸ್ವಾಶ್ರಯ ಸ್ವವಿಷಯ ಪಕ್ಷದ ಅಂಗೀಕಾರ. ಸ್ವಾಶ್ರಯ ಸ್ವವಿಷಯ ಪಕ್ಷದ ಅಂಗೀಕಾರ ಏನಂತಾರ್ರಿ? ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ. ಅದು ಒಂದಂತೂ ಒಪ್ಪುದ್ರು ಸಹಿತದು ಆ ಜೀವನ ಆಶ್ರಿತದಲ್ಲಿರುವುದಿಲ್ಲ, ಕಿಂತು ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ. ಯಾಕಂದರೆ ಒಂದೇ ಕಡ ಜೀವಭಾವ ಏನಂತಾರೆ ನೋಡಿ, ಜೀವಭಾವ ಅಜ್ಞಾನದ ಕಾರ್ಯವಾಗಿರುತ್ತದೆ. ಆ ಅಜ್ಞಾನವು ಸ್ವತಂತ್ರವಾಗಿ ಯಾವಾಗ್ಯೂ ಕೂಡ ಇರುವುದಿಲ್ಲ. ಆ ಜೀವ ಭಾವ ಬರ್ಬೇಕಾದ್ರೆ ಎದ್ರ ಕಾರ್ಯ? ಅದು ಅಜ್ಞಾನ ಕಾರ್ಯ. ಆ ಅಜ್ಞಾನವು ಸ್ವತಂತ್ರವಾಗಿ ಯಾವಾಗ್ಯೂ ಕೂಡ ಇರುವುದಿಲ್ಲದು. ಆದ್ದರಿಂದ ನಿರಾಶ್ರಯವಾಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವವು ಸಂಭವಿಸುವುದಿಲ್ಲ. ಆ ಅಜ್ಞಾನ ಏನದ? ನಿರಾಶ್ರಯ, ಅದು ಸ್ವತಂತ್ರ ಇಲ್ಲದು ಏನ್ರಿ? ಆದ್ದರಿಂದ ನಿರಾಶ್ರಯವಾಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವವು ಸಂಭವಿಸುವುದಿಲ್ಲ. ಪ್ರಥಮದಲ್ಲಿ ಅಜ್ಞಾನವು ಯಾವುದಾದರೊಂದರ ಆಶ್ರಿತದಲ್ಲಿರುತ್ತದೆ. ಆ ನಂತರ ಅಜ್ಞಾನದ ಕಾರ್ಯವಾದ ಜೀವಭಾವ ಉಂಟಾಗುತ್ತದೆ. ಎರಡನೇ ಕಡ ಜೀವತ್ವದಂತೆ ಈಶ್ವರ ನೋಡ್ರಪ್ಪರ ಇಲ್ಲಿ ಓರಿಮ್ಮ ಒಂದ್ ಟಿಪ್ಪಣಿ ಉಳಿತ ನೋಡ್ರಿ 291. ಟಿಪ್ಪಣಿ ಉಳಿದದಲ್ರಿ. ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ, ಕಿಂತು ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. 291 ಏನ್ ಹೇಳ್ತಾರ್ರಿ? ಒಂದೇ ಕಡ ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ. ಏನಂತಾರೆ? ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಎಲ್ಲದ? ಅದ್ ಹಿಂದಿಂದ್ರಾಗ ಆಗೈತ್ರಪ್ಪರ 291 ತೆಳಗೈತಿ ನೋಡ್ರಿ. ಒಂದೇ ಎಕರೆ 2 ಎಕರೆ ಹಿಂದಿಂದ ಇದ್ರೊಳಗ ಆಗೈತ್ರಿ ಅದು. ಇದು 291 ತೆಳಗೈತಿ ನೋಡ್ರಿ. ಬರೋಬ್ರಿ. ಇಲ್ಲಿ ಬರ್ತದೆ ನೋಡ್ರಿ. ಇದರ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಎದರ ಮ್ಯಾಗ ಕೊಟ್ಟರು? ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ ಅನ್ನೋದ್ರ ಮ್ಯಾಗ ಇದರ ಅಭಿಪ್ರಾಯವು ಈ ಪ್ರಕಾರವಾಗಿರುತ್ತದೆ. ಏನಂತಾರೆ? ಅಂಶಿ ರೂಪವಾದ ಅಂಧಕಾರವು ಒಂದೇ ಆಗಿರುತ್ತದೆ. ದೃಷ್ಟಾಂತ ಕೊಡ್ತಾರ್ರಿ ಅವರು. ಏನಂತಾರ? ಅಂಶಿ ರೂಪವಾದ ಅಂಧಕಾರವು ಒಂದೇ ಆಗಿರುತ್ತದೆ. ಅದರ ಅಂಶ ರೂಪವಾದ ಅನೇಕ ಅಂಧಕಾರಗಳು ಏನ್ ಮಾಡ್ತಾವ್ರಿ? ಪ್ರತಿ ಗ್ರಹದಲ್ಲಿರುತ್ತವೆ. ಕತ್ತಲೆ ಅನ್ನೋದು ಒಂದೇ ಅದ. ಅದರ ಅಂಶಿ ಅಂತಾರ ನೋಡ್ರಿ. ಇಲ್ಲಿ ಏನ್ರಿ? ಅಂಶಿ ರೂಪವಾದ ಅಂಧಕಾರವು ಒಂದೇ ಆಗಿರುತ್ತದೆ. ಅದರ ಅಂಶ ರೂಪವಾದ ಅನೇಕ ಅಂಧಕಾರಗಳು ಪ್ರತಿ ಗ್ರಹದಲ್ಲಿರುತ್ತವೆ. ಯಾವ ಗ್ರಹದಲ್ಲಿ ದೀಪವಿರುವುದು ಆ ಗ್ರಹದಲ್ಲಿಯ ಅಂಶ ರೂಪವಾದ
ಅಂಧಕಾರವು ನಾಶವಾಗುತ್ತದೆ. ಹೇಗೋ ಹಾಗೆ ಅಂಶಿಯಾದ ಅಜ್ಞಾನವು ಒಂದೇ ಇರುತ್ತದೆ. ದ್ರಾಷ್ಟ ಅಂತ ಹೇಳ್ತಾರೆ ನೋಡ್ರಿ, ಏನು ಹೇಳ್ತಾರ್ರಿ? ಅಂಶಿಯಾದ ಅಜ್ಞಾನ ಒಂದೇ ಅದ, ಅದರ ಅಂಶ ರೂಪವಾದ ಅನೇಕ ಅಜ್ಞಾನಗಳು ಅನೇಕ ಅಂತಃಕರಣ ದೇಶಗಳಲ್ಲಿರುತ್ತವೆ. ಸಾಕ್ಷಿ ಚೇತನ ಆಶ್ರಿತದಲ್ಲೇ ಸ್ಥಿತವಾಗಿರುತ್ತವೆ. ಅವೆಲ್ಲಿರ್ತಾವಪ್ಪ ಅಂತ ಕೇಳಿದ್ರೆ ಆ ಸಾಕ್ಷಿ ಚೇತನವನ್ನು ಆಶ್ರಯ ಮಾಡ್ಕೊಂಡಿರ್ತಾವು. ಯಾಕಂದ್ರೆ ಅದು ಸ್ವತಂತ್ರ ಇರಂಗಿಲ್ಲ. ಯಾವ ಅಂತಃಕರಣ ದೇಶದಲ್ಲಿ ಜ್ಞಾನವಾಗಿರುವುದು, ಯಾಕಂದ್ರೆ ಅಂತಃಕರಣನೇ ಕದಾವ. ಯಾವ ಅಂತಃಕರಣ ದೇಶದಲ್ಲಿ ಜ್ಞಾನವಾಗಿರುವುದು, ಆ ಅಂತಃಕರಣ ದೇಶದಲ್ಲಿರುವ ಅಜ್ಞಾನ ಅಂಶವು ನಾಶವಾಗುತ್ತದೆ. ಆದ್ದರಿಂದ ಒಬ್ಬನಿಗೆ ಜ್ಞಾನವಾದರೆ ಅದರಿಂದ ಸರ್ವರ ಅಜ್ಞಾನವು ಹಾಗೂ ಅದರ ಕಾರ್ಯವು ನಿವೃತ್ತಿಯಾಗುವುದರ ಮೂಲಕ ಮುಕ್ತಿಯು ಪ್ರತೀತವಾಗುವುದಿಲ್ಲ. ನೀ ಏನು ಹೇಳಿದಿ? ಒಬ್ಬರಿಗೆ ಜ್ಞಾನ ಆದ್ರೆ ಎಲ್ಲರದು ಹೋಗ್ಬೇಕಲ್ಲ ಅಂತ ನೀ ಎಂದಿದಿಲ್ಲ. ಹಂಗಾಗುದಿಲ್ಲ. ಏನಂತಾರೆ ನೋಡ್ರಿ ಇಲ್ಲಿ, ಅಜ್ಞಾನಗಳು ಅನೇಕ ಅಂತಃಕರಣ ದೇಶದಲ್ಲಿರುವ, ಏನಂತಾರೆ? ಅಜ್ಞಾನಗಳು ಅನೇಕ ಅಂತಃಕರಣ ದೇಶಗಳಲ್ಲಿರುವ ಸಾಕ್ಷಿ ಚೇತನದ ಆಶ್ರಿತದಲ್ಲೇ ಸ್ಥಿತವಾಗಿರುತ್ತವೆ. ಯಾವ ಅಂತಃಕರಣ ದೇಶದಲ್ಲಿ ಜ್ಞಾನವಾಗಿರುವುದು, ಆ ಅಂತಃಕರಣ ದೇಶದಲ್ಲಿರುವ ಅಜ್ಞಾನಾಂಶವು ನಾಶವಾಗುತ್ತದೆ. ಆದ್ದರಿಂದ ಒಬ್ಬನಿಗೆ ಜ್ಞಾನವಾದರೆ ಅದರಿಂದ ಸರ್ವರ ಅಜ್ಞಾನವು ಹಾಗೂ ಅದರ ಕಾರ್ಯವು ನಿವೃತ್ತಿಯಾಗುವುದರ ಮೂಲಕ ಮುಕ್ತಿಯು ಪ್ರತೀತವಾಗುವುದಿಲ್ಲ. ಯಾವನಿಗೆ ಆಗ್ಯದ, ಎಲ್ಲಿ ಆಗ್ಯದ ಅಲ್ಲಿ ಮಾತ್ರ ಅವನಿಗೆ ತೋರ್ತದ, ಗೊತ್ತಾಗ್ತದ. ಆ ಅಂತಃಕರಣ ದೇಶದಲ್ಲಿರುವ ಅಜ್ಞಾನಾಂಶವು ನಾಶವಾಗುತ್ತದೆ. ಆದ್ದರಿಂದ ಒಬ್ಬನಿಗೆ ಜ್ಞಾನವಾದರೆ ಅದರಿಂದ ಸರ್ವರ ಅಜ್ಞಾನವು ಹಾಗೂ ಅದರ ಕಾರ್ಯವು ನಿವೃತ್ತಿಯಾಗುವುದರ ಮೂಲಕ ಮುಕ್ತಿ ಪ್ರತೀತವಾಗುವುದಿಲ್ಲ. ಯಾಕಂದ್ರೆ ಅದು ಯಾವ ಅಂತಃಕರಣ ದೇಶದಲ್ಲಿ ಆ ಸಾಕ್ಷಿ ಆಶ್ರಿತದಲ್ಲಿ ಅಜ್ಞಾನದ ಅದು ನಿವೃತ್ತಿ ಯಾರಿಗೆ ಆಗ್ಯದ ಅವ್ರಿಗೆ ಮಾತ್ರ ಮುಕ್ತಿ ಆಗ್ತದೆ. ಎಲ್ಲರ ಅಂತಃಕರಣ ದೇಶದಲ್ಲಿರುವಂಥ ಸಾಕ್ಷಿ ಆಶ್ರಿತದಲ್ಲಿ ಅಜ್ಞಾನ ಹೋಗ್ಯದೇನು? ಹೋಗಿಲ್ಲ. ಅದು ಉದಾಹರಣೆ ಕೊಟ್ರಲ್ರಿ, ಯಾವ ಕೋಲಿ ಒಳಗೆ ಲೈಟ್ ಹಚ್ಚಿದೆ ಅಲ್ಲಿಂದ ಮಾತ್ರ ಕತ್ತಲಿ ಹೋಗ್ಯದ. ಈ ರೀತಿಯಿಂದ ಅಜ್ಞಾನವು ಒಂದೇ ಎಂದು ಅಂಗೀಕಾರ ಮಾಡಿದಾಗ್ಯಾದರೂ ಕೂಡ ಬಂಧ ಮೋಕ್ಷದ ವ್ಯವಸ್ಥೆಯು ಸಂಭವಿಸುತ್ತದೆ. ಯಾಕಂದ್ರೆ ಅದರದ ಅಂಶಿಗಳು ಮಾತ್ರ ಒಂದೇ ಅದ, ಅಂಶಗಳು ಬೇರೆ ಬೇರೆ ಮಕ್ಕಳದವ ಅಂತ ಅಲ್ಲೇ ಹೊಡೆದ್ರು ಅವರು. ಅಂಶಿ ಒಂದೇ ಅದ, ಅಂಶಗಳು ಅನೇಕ ಅದಾವ. ವಾಚಸ್ಪತಿಗೆ ಇವ್ರಿಗೆ ಏನಂತರ ಐತ್ರಿ? ಅವರು ಅನೇಕಂತೂ ಒಪ್ಪಿದ್ರು, ಅನೇಕಿಲ್ಲ, ಅದು ಒಂದೇ ಅದ, ಅದರ ಅಂಶಗಳು ಬೇರೆ 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 ಅದ ಅಂತಾರೆ ಇವರು. ಬೆಂಕಿ ಅನ್ನೋದು ಒಂದೇ ಅದ, ಅದ್ರ ಕಿಡಿಗಳು ಬೆಕ್ಕಳವಿಲ್ರಿ, ಕಿಡಿ. ಬೆಂಕಿ ಅನ್ನೋದು ಒಂದೇ ಅದ, ಅದ್ರ ಕಿಡಿಗಳು ಹೆಂಗ ಅನೇಕ ಅದಾವಲ್ಲ, ಹಂಗ ಅಂಶಗಳು ಮಕ್ಕಳದವ. ಅಂಶಿ ಮಾತ್ರ ಒಂದೇ ಅದ. ಅಂಶ ಹೊಡೆದ್ರಿ ಇವ್ರು. ಅಂಶ ಎಲ್ಲ ಕಡೆ ವ್ಯಾಪಕ ಆದ್ರೆ ಅಂಶ ಆದ್ರ ಒಂದ್ ಅಂಶ ಈ ಕಡೆ ಅಂಶಗಳು ಮಕ್ಕಳದಾವ. ಹೆಂಗಂದ್ರೆ ಒಂದು ಬಾಯಾಗ ನೀರ, ಒಂದ್ ಚರಿ ಎಷ್ಟ್ರಿ ಅದು ಅಂಶಿ ರೂಪ, ಬಾಯಿ ತುಂಬುದು ನೀರ, ಅದ್ರೊಳಗಿನ ಅನೇಕ ಕೊಡಗಳು ತುಂಬ್ಕೊಂಡು ಹೋಗ್ತಾರಲ್ರಿ, ಅವಾಗೆಲ್ಲ ಅಂಶ.
ಸಮುದ್ರ ನೀರ ಮಳಿ ಹನಿ ನೀರ ಸಮುದ್ರ ನೀರ್ರಿಪ್ಪ ಮಳಿ ಹನಿ ನೀರ ಅಂಶಿ ಯಾವದ ಅಂಶ ಇದು ಏನ್ ಮಳಿ ಹನಿ ಅದಲ್ರಿ ಹ್ಮ್ ಇದು ಅಂಶ ಹ್ಮ್ ಅಂಶಿ ಸಮುದ್ರ ನೀರ ಹಾ ಹಂಗ ತಿಳ್ಕೊರಿ. ಹಂಗ ಅಂಶಿ ರೂಪ ಅಜ್ಞಾನ ಒಂದೇ ಅದ, ಅದರ ಅಂಶಗಳು ಬೇರೆ 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 ಅದಾವ. ಮತ್ತು ಜೀವರಗಳ ಅಜ್ಞಾನದಿಂದ ಕಲ್ಪಿತರಾದ ಈಶ್ವರರು ಅನಂತ ಇರುತ್ತಾರೆ ಮತ್ತು ಜೀವರಲ್ಲಿ ಸೃಷ್ಟಿಯ ಭೇದ ರೂಪವಾಗಿರುತ್ತದೆ ಎಂಬುದು ಶ್ರುತಿ ಪುರಾಣಗಳಿಗೆ ವಿರುದ್ಧವಾದ ಪಕ್ಷವನ್ನು ಅಂಗೀಕಾರ ಮಾಡಿದಂತೆಯೂ ಕೂಡ ಆಗುವುದಿಲ್ಲ. ಆದ್ದರಿಂದ ಈ ಪಕ್ಷವು ಸಮೀಚೀನ ಅಂದ್ರೆ ಯೋಗ್ಯವಾಗಿರುತ್ತದೆ. ಯಾವ ಪಕ್ಷ? ಅಂಶಿ ಒಪ್ಪುದ್ದು. ಅಜ್ಞಾನ ಅಂಶಿ ಒಂದದ, ಅದರ ಅಂಶಗಳು ಅನೇಕದವ. ಯಾಕಂದ್ರೆ ಅಂತಃಕರಣಗಳು ಅನೇಕ ಇರೋದರಿಂದ ಪ್ರತಿಯೊಂದು ಅಂತಃಕರಣದಲ್ಲಿದ್ದಂಥ ಆ ಸಾಕ್ಷಿ ಆಶ್ರಿತದಲ್ಲಿದ್ದಂಥ ವಿದ್ಯ ಯಾವ ಪುಣ್ಯಾತ್ಮ ಅದನ್ನ ಶ್ರವಣ ಮನ ನಿಧಿಧ್ಯಾಸನ ಮಾಡಿಕೊಂಡು ತನ್ನ ಯಥಾರ್ಥ ಜ್ಞಾನ ಮಾಡ್ಕೊಂಡನೋ ಅಲ್ಲಿಯೇ ಅಜ್ಞಾನ ಮಾತ್ರ ನಿವೃತ್ತಿ ಆಗ್ಯದ. ಇನ್ನು ಅಂಶ ಅನ್ನೋದು ಇನ್ನ ಹಂಗೆ ಉಳ್ದದ, ಒಂದು ಅಂಶ ಹೋಗ್ಯದ ಅದರಂದು. ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ. ಜೀವನ ಆಶ್ರಿತದಲ್ಲಿದ್ದು ಬ್ರಹ್ಮವನ್ನು ವಿಷಯ ಮಾಡಿ ತಿಳಿದಲ್ಲಿ ಹಂಗಿಲ್ಲದು. ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ, ಕಿಂತು ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ. ಅಜ್ಞಾನ ಬಂದ ಬಳಿಕ ಜೀವ ಬಂದವ, ಆ ಅಜ್ಞಾನಕ್ಕೆ ಹೆಂಗ ಆಶ್ರಯ ಆಗ್ತಾನ ಹೇಳ್ತಾರೆ ನೋಡ್ರಿ. ಜೀವಭಾವ ಅಜ್ಞಾನದ ಕಾರ್ಯವಾಗಿರುತ್ತದೆ. ಜೀವಭಾವ ಎದರ ಕಾರ್ಯ? ಅದು ಅಜ್ಞಾನದ ಕಾರ್ಯವಾಗಿರುತ್ತದೆ. ಆ ಜ್ಞಾನವು ಸ್ವತಂತ್ರವಾಗಿ ಯಾವಾಗಿಯೂ ಕೂಡ ಇರುವುದಿಲ್ಲ. ಆದ್ದರಿಂದ ನಿರಾಶ್ರಯವಾಗಿರತಕ್ಕಂತಹ ಅಜ್ಞಾನದಿಂದ ಜೀವಭಾವವು ಸಂಭವಿಸುವುದಿಲ್ಲ. ಪ್ರಥಮದಲ್ಲಿ ಅಜ್ಞಾನವು ಯಾವುದಾದರೊಂದರ ಆಶ್ರಿತದಲ್ಲಿರುತ್ತದೆ. ಆ ನಂತರ ಅಜ್ಞಾನದ ಕಾರ್ಯವಾದ ಜೀವಭಾವ ಉಂಟಾಗುತ್ತದೆ. ಅದು ಅಜ್ಞಾನ ಮೊದಲಿದ್ದು ಆ ನಂತರ ಜೀವಭಾವ ಉಂಟಾಗ್ತದೆ. ಎರಡನೇದ್ದು, ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಆ ಈಶ್ವರ ಸಹಿತ ಅದರ ಕಾರ್ಯ ಅಜ್ಞಾನದ ಕಾರ್ಯನೇ. ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಅವನ ಅಂದ್ರೆ ಯಾರು? ಈಶ್ವರನ ಆಶ್ರಿತದಲ್ಲಿ ಆದರೂ ಕೂಡ ಅಜ್ಞಾನವಿರುವುದಿಲ್ಲ. ಜೀವನ ಆಶ್ರಿತದಲ್ಲಿ ಹಂಗ ಅಜ್ಞಾನ ಇಲ್ಲೋ ಹಂಗ ಈಶ್ವರನ ಆಶ್ರಿತದಲ್ಲಿನೂ ಇಲ್ಲದು. ಯಾಕಂದ್ರೆ ಅಜ್ಞಾನ ಬಂದ ಬಳಿಕ ಜೀವ ಈಶ್ವರರ ಸಿದ್ಧಿ ಅದ. ಅವ ಹೆಂಗ ಅಜ್ಞಾನಕ್ಕೆ ಆಶ್ರಯ ಆಗ್ತಾನ? ಆಗಂಗಿಲ್ಲ. ಆದರೆ ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿ ಅನಾದಿಯಾದ ಅಜ್ಞಾನವಿರುತ್ತದೆ. ಎಲ್ಲದದು? ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾದ ಅಜ್ಞಾನವಿರುತ್ತದೆ. ಅನಾದಿಯಾಗಲ್ಪಟ್ಟ ಯಾವ ಚೇತನ ಹಾಗೂ ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಅವುಗಳ ಸಂಬಂಧ ಕೂಡ ಹೇಗಾದ್ರೆ
ಚೇತನ ಹಾಗೂ ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ. ಅವು ಬಿ ಅನಾದಿ ಅದಾವು. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಅನಾದಿ ಪದಗಳು ಎಷ್ಟದು ರೀ? ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾದ ಅಜ್ಞಾನವಿರುತ್ತದೆ. ಆ ಅಜ್ಞಾನೂ ಅನಾದಿ. ಅನಾದಿಯಾಗಲ್ಪಟ್ಟ ಯಾವ ಚೇತನ ಹಾಗೂ ಅಜ್ಞಾನ, ಚೇತನೂ ಅನಾದಿ ಅದ ಹಾಗೂ ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಅಜ್ಞಾನನಾದಿ, ಚೇತನನಾದಿ, ಅವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಯಾರು ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ, ಹುಟ್ಟಿಲ್ಲವು. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಮತ್ತು ಅನಾದಿ ಅನ್ನೋದು ಮತ್ತು ಕಾರ್ಯ ಅನ್ನೋದು ಸಂಶಯ ಬರ್ತದಿಲ್ರಿ ಇಲ್ಲಿ. ಕಾರ್ಯ ಅಂದ್ರೆ ಏನ್ರಿ? ಏನ್ರಿ ಪರ? ಕಾರ್ಯ ಅಂದ್ರೆ ಏನ್ರಿ? ಉತ್ಪತ್ತಿ ಉತ್ಪನ್ನ ಹೋವೆ ಸೋ ಕಾರ್ಯ ಕೈ. ಅನಾದಿ ಅಂದ್ರ ಉತ್ಪತ್ತಿ ರಹಿತವಾದ ವಸ್ತು ಅನಾದಿ. ಅನಾದಿ ಅಂತಾರ ಮತ್ತೆ ಕಾರ್ಯ ಅಂತಾರ ನೋಡ್ರಿ. ಅನಾದಿ ಆದ್ರೂ ಕೂಡ ಶಾಂತವ್ರಿಪ್ಪ ಅವು. ಅನಾದಿ ಅನಂತ ಇಲ್ಲ. ಇದು ಉಳಿದು ಎಲ್ಲ ಅನಾದಿ ಶಾಂತ ಅದಾವ್ರಪ್ಪರ. ಅನಾದಿ ಕನ್ಬೇಕ್ರಿ ಇಂದ ಕಾರ್ಯ ಅಂತಾರಲ್ಲ. ಕಾರ್ಯ ಅಂದ್ರೆ ಇದು ಮಿಥ್ಯನೇ ರಪ್ಪ. ಪ್ರತೀತಿ ಜಗತ್ತಿನ ವರ್ಣನೆ ಸುಮ್ಮ ಜೀವನಿಗೆ ತೋರ್ಸ್ಲಾಕ್ ಹೇಳ್ಯಾರಪ್ಪರ. ಹೆಂಗ್ರಪ್ಪರ? ಅಂದ್ರೆ ಕಾರ್ಯ ಅಂದ್ರೆ ಅದ ಪ್ರತೀತಿ ಆಗ್ತಾವಲ್ರಿ. ಪ್ರತೀತಿ ಮಾತ್ರ ಇವು. ಪ್ರತೀತಿ ಆಗ್ತಾವ. ಕಾರ್ಯವಂದ್ರೆ ಹುಟ್ಟ್ಯಾವಂತ ಅರ್ಥ ಅಲ್ಲ. ಅಲ್ರಿ. ಹ್ಞೂರಪ್ಪ, ತೋರ್ತಾವ್ರಷ್ಟೇ. ತೋರ್ತವ್ರಿ ಇವು. ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾದ ಅಜ್ಞಾನವಿರುತ್ತದೆ. ಅನಾದಿಯಾಗಲ್ಪಟ್ಟ ಯಾವ ಚೇತನ ಹಾಗೂ ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಜೀವಭಾವ ಈಶ್ವರ ಭಾವವಾದರೂ ಕೂಡ ಅನಾದಿಯಾಗಿರುತ್ತವೆ. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಅಂದ್ರೆ ಅಜ್ಞಾನ ಬಂದ ಬಳಿಕೆ ತೋರ್ಯಾವಿಲ್ರಿ ಇವು. ಹುಟ್ಟ್ಯಾವಂದ್ರೆ ಹಿಂಗ ಹುಟ್ಟ್ಯಾವತ್ ಹಿಂಗಿಲ್ಲ. ಅಜ್ಞಾನದಿಂದ ಇವು ಏನಾಗ್ಯಾವ ತೋರ್ಲಿಗತ್ತಾವ. ತೋರ್ತಾವಂತೇಳಿ ಕಾರ್ಯ, ಅಜ್ಞಾನದ ಕಾರ್ಯ ಅಂತ ಹೇಳುದು. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಆ ಅಜ್ಞಾನ ಬಂದ ಬಳಕ ಜೀವ ಈಶ್ವರ ಸೃಷ್ಟಿಯಾಗ್ಯದ ಅಂದ್ರೆ ಹುಟ್ಟ್ಯಾವತ್ ಹಿಂಗಲ್ಲ. ಅವು ಅನಿರ್ವಚನೀಯ ಕಲ್ಪಿತವಾಗಿ ತೋರ್ಯಾವು. ಈ ಓಂ ನಮ ಶಿವರಪ್ಪ ಇಲ್ಲಿ ಜೀವ ಭಾವ ಈಶ್ವರ ಭಾವ ಅಜ್ಞಾನದ ಆದಿನ ತಂದು ಹೇಳ್ಯಾರಲ್ರಿ. ಬರಬರಿ. ಏನಂತಾರ್ರಿ? ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ. ಯಾಕೆ ಹುಟ್ಟಿಲ್ಲವು. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ನಿಂಬಲ್ಲಿ ಏನದ್ರಿ?
ಎರಡು ಅದ್ರಿ, ಎರಡು ಅವ್ರಿ. ಅದೇ ಜೀವ ಎರಡು ಭಾವ ಈಶ್ವರ ಭಾವ ಅಜ್ಞಾನದ ಕಾರ್ಯ ಇದು ಅನಾದಿ ಇರುತ್ತದೆ. ಮತ್ತು ಜೀವ ಭಾವ ಮತ್ತು ಈಶ್ವರ ಭಾವ ಅಜ್ಞಾನದ ಆದಿನ ಇರ್ತವೆ. ಅದಕ್ಕಿಂತ ಅಜ್ಞಾನಕಾರಿ ಇರ್ತದೆ ನಂದ್ರಿ. ಹಾ, ಅಜ್ಞಾನದ ಆದಿನ ಇರೋದ್ರಿಂದ ಅಜ್ಞಾನದ ಕಾರ್ಯ ಅಂತ ಹುಟ್ಟಿಲ್ ಕರೆ ಅಜ್ಞಾನದ ಆದಿನ ಇರ್ತಾವ ಅಂತೇಳಿ ಅದಕ್ಕೆ ಕಾರ್ಯ ಅಂದಾರ. ಅವು ಹುಟ್ಟ್ಯಾವತ್ ಹಿಂಗ ಒಂದು ಕಾರಣದಿಂದ ಹುಟ್ಟಿಲ್ಲ. ಆ ಅಜ್ಞಾನದ ಆದಿನ ಇರ್ತಾವ ಅಂತೇಳಿ ಅಜ್ಞಾನದ ಕಾರ್ಯ ಅಂದಾರ ಅವಕ್ಕೆ. ಇಲ್ಲಿ ಯದ್ಯಪಿ ನಾನು ಅಜ್ಞಾನಿ ಇದ್ದೇನೆ, ಈ ರೀತಿಯಿಂದ ಜೀವನ ಆಶ್ರಿತದಲ್ಲಿರುವ ಅಜ್ಞಾನವು ಪ್ರತೀತವಾಗುತ್ತದೆ. ಅಪ್ಪರ ಜೀವನು ಅಜ್ಞಾನದ ಆಧೀನದಲ್ಲಿ ಇರ್ತಾನು, ಈಶ್ವರನು ಮಾಯೆ ಆಧೀನದಲ್ಲಿ ಇರ್ತಾನೆ ಅಂದಂಗ. ಅಜ್ಞಾನ ರೀ, ಅದಕ್ಕೆಲ್ಲ ಒಂದೇ ರೀ. ಅದು ಅಜ್ಞಾನ ಅಂದ್ರು ಮಾಯ ಅಂದ್ರು ಒಂದೇ. ಅದು ಒಂದೇ ಅಪ್ಪ. ಈ ಮಾಯೆ ಈಶ್ವರನು ಮಾಯೆ ಆಶ್ರಿತದಲ್ಲಿ ಇದ್ದಂಗ ಆತಲ್ಲ ಯಪ್ಪ. ಹೌದೌದೌದ್ರಿ. ಈಶ್ವರನು ಕಲ್ಪಿತದನ್ರಿ. ಹ್ಯಾಂಗ ಜೀವ ಸುಳ್ಳು, ಈಶ್ವರನು ಸುಳ್ಳ. ಮತ್ ಇಲ್ಲಿ ಅಪ್ಪ ಇನ್ನೊಂದು ಮಾಯೆಯಲ್ಲಿ ಎರಡು ಶಕ್ತಿ ಅದಾವಲ್ಲ ಅಪ್ಪ. ಮಾಯೆಯಲ್ಲಿ ಆವರಣ ಶಕ್ತಿ ಮತ್ತು ಒಂದು ಆವರಣ ಶಕ್ತಿ, ಒಂದು ಇನ್ನೊಂದು ವಿಕ್ಷೇಪ ಶಕ್ತಿ. ಎರಡು ಅವು ರಜೋಗುಣ ತಮೋ ಗುಣದಿಂದ ಸೇರ್ಯಾವಪ್ಪ. ಈಶ್ವರನು ಮಲಿನತ್ವ ಇದ್ದಂಗ ಆದಲ್ಲ ಯಪ್ಪ. ಹೌದೌದೌದೌದು. ಜೀವನ ದೃಷ್ಟಿಯಿಂದ ಈಶ್ವರ ಹೇಳಿದ್ದು, ಜೀವ ಇಲ್ಲ ಅಂದ್ರೆ ಈಶ್ವರನು ಇಲ್ಲ ಏನ್ರಿ? ಜೀವ ಹ್ಞೂನ್ರಿಪ್ಪ. ಜೀವ ಅದಾನ ಈಶ್ವರ ಒಬ್ಬ ಹೇಳುದು. ಜೀವ ಇಲ್ಲ ಅಂದ್ರೆ ಈಶ್ವರನು ಇಲ್ಲ. ಅದು ಶುದ್ಧ ಬ್ರಹ್ಮ. ಅಪ್ಪ ಇಲ್ಲಿ ಈಶ್ವರ ಶುದ್ಧ ಸತ್ವ ಗುಣದಿಂದ ಕೂಡ್ಯಾನು ಅಂತ ಇದನ್ನ ವಿವರಣೆ ಮಾಡ್ಯಾರಪ್ಪ. ಮತ್ತೆ ಇಲ್ಲಿ ಮಾಯ ಆಶ್ರಿತದಲ್ಲಿ ಈಶ್ವರ ಉಳ್ದಂದ್ರ ಅಶುದ್ಧ ಅದಲ್ಲ ಯಪ್ಪ. ಅಶುದ್ಧ ಅದನಲ್ರಿ. ಮತ್ತ ಅವ ಏನ್ರಿ, ಅವ ಈಗ ಅವಿದ್ಯೆಯಿಂದ ಅವನು ಸಿದ್ಧಿ ಹೇಳ್ಬೇಕಾದ್ರೆ ಅವಿದ್ಯೆ ಸಿದ್ಧ ಆದ ಬಳಿಕೆ ಈಶ್ವರ ಸಿದ್ಧ ಅದರಿ. ಎಲ್ಲಿ ತನ ಅವಿದ್ಯಾ ಸಿದ್ಧಿ ಇಲ್ಲ ಅಲ್ಲಿ ಈಶ್ವರನೇ ಇಲ್ಲ. ಈಶ್ವರ ಅನ್ನೋದು ಜೀವನ ಅಪೇಕ್ಷೆ ಎಂದು ಹೇಳುದು. ಜೀವನೇ ಸುಳ್ಳು ಅಂದ್ರೆ ಈಶ್ವರನು ಸುಳ್ಳೇ. ಇರುವುದು ಒಂದು ಶುದ್ಧ ಬ್ರಹ್ಮ, ಒಂದೇ ಒಂದು. ಈ ಬ್ರಹ್ಮನ ಪ್ರತಿಬಿಂಬ ಬೀಳೋದ್ರಲಿಂದ ಮಾಯ ಅನಿಸಂತು, ಮಾಯನ ಪ್ರತಿಬಿಂಬ ಬೀಳೋದ್ರಲಿಂದ ಈಶ್ವರ ಅನಿಸಂತು, ಈಶ್ವರ ಪ್ರತಿಬಿಂಬ ಬೀಳೋದ್ರಲಿಂದ ಜೀವ ಅನಿಸಂತು. ಈ ಜೀವ ಈಶ್ವರ ಸುಳ್ಳನೇ ಆದ್ರಪ್ಪ, ಸುಳ್ಳನೆ. ಬ್ರಹ್ಮನೇ ಸತ್ಯ. ಅಲ್ಲೇಪ್ಪ, ಇಲ್ಲಿ ಈಶ್ವರ ಪ್ರಕೃತಿಯಲ್ಲಿ ಮೂರು ಗುಣಗಳಲ್ಲಿ ಸತ್ತು ಗುಣದಲ್ಲಿ ಮಾತ್ರ ಈಶ್ವರನ ಪ್ರತಿಬಿಂಬ ಬಿದ್ದದಲ್ಲಪ್ಪ. ಅಲ್ಲಿ ಶುದ್ಧ ಸತ್ವವಾದ ಗುಣದಲ್ಲಿ ಇದು ಬ್ರಹ್ಮನ ಪ್ರತಿಬಿಂಬ ಬಿದ್ದದಯ್ಯಪ್ಪ ಅಲ್ಲಿ. ಈಶ್ವರನು ಪ್ರತಿಬಿಂಬದನ ಬಿಂಬ ಶುದ್ಧ ಪ್ರತಿಬಿಂಬ. ಪ್ರತಿಬಿಂಬ ಇದ್ರು ಶುದ್ಧವಾದ ಸತ್ತು ಗುಣದಲ್ಲಿ ಪ್ರತಿಬಿಂಬ ತೋರೇತಲ್ಲಪ್ಪ ಅಲ್ಲಿ ಮಾಯಾಗಿ. ಶುದ್ಧದ ತಿಳಿನೇ ಅವನಿಗೆ ಸರ್ವಜ್ಞ ಅಂದಾರ್ರಿ. ಸರ್ವಜ್ಞ, ಸರ್ವಶಕ್ತಿ, ಸರ್ವನಿಯಮಕ. ಯಾಕಂದ್ರೆ ಅದು ಅವನ ಉಪಾಧಿ ಶುದ್ಧದ. ಮತ್ತೆ ಈ ಮಾಯ ಆಶ್ರಿತ ಪಡ್ದ ಅಂದ್ರೆ ಮತ್ತೆ ಮಾಯಲ್ಲಿ ಎರಡು ಗುಣ ಹೇಳ್ರಲ್ಲ ಇಲ್ಲಿ, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಇವು ರಜೋ ತಮೋ ಗುಣದಿಂದ ಕೂಡ್ಯಾವಪ್ಪ. ಹೌದೌದು. ಮೂರು ಗುಣ ಒಳ್ಕೊಂಡದ್ದೇ ಅದು ಮಾಯ ಇರ್ತದ್ರಿ. ಪ್ರಕೃತಿ ಅದು ಮೂರು ಗುಣ ಎಲ್ಲ ಅದರಲ್ಲಿ ಅದಾವೆ. ಈ ಈಶ್ವರ ಸಿದ್ಧಿ ಆಗ್ಬೇಕಾದ್ರೆ ಅಜ್ಞಾನ ಸಿದ್ಧ ಆದ ಬಳಿಕ ಈಶ್ವರ ಸಿದ್ಧಿ ಅದ ನೋಡ್ರಿ. ಅಜ್ಞಾನ ಸಿದ್ಧಿ ಆತಂದ್ರೆ ಈಶ್ವರ ಸಿದ್ಧಿ. ಈ ಜೀವನು ಅಜ್ಞಾನ ಇದಾನು, ಈಶ್ವರನು ಮಾಯ ಅಂದ್ರೆ ಅಜ್ಞಾನ ಹಿಂಗ ಮಾಯ ಅಜ್ಞಾನ ಎರಡು ಒಂದೇ ನೋಡ್ರಿ. ಅವು ಎರಡು ಒಂದೇ ಆತಪ್ಪ. ಮಾಯ ಬೇರೆ ಅಲ್ಲ, ಅಜ್ಞಾನ ಬೇರೆ ಅಲ್ಲ. ಮಾಯ ಅಜ್ಞಾನ ಎರಡು ಒಂದೇ ಐತೆಪ್ಪ. ಅಲ್ಲಿ ಗುಣಗಳ ತಾರತಮ್ಯ ಮಾತ್ರ ಬೇರೆ ಬೇರೆ ಅದಾವು. ಆ ಸತ್ತು ಗುಣ ತಾರತಮ್ಯ ಅಂದ್ರ
ಮಾಯಾ ಆಧೀನದಲ್ಲಿ ಈಶ್ವರನ ಹೇಳ್ರು, ಮಾಯಾ ಆಧೀನದಲ್ಲಿ ಈಶ್ವರನ ಹೇಳಿದ್ರಂದ್ರ ಅಲ್ಲಿ ಮಲಿನ ಅದ ಯಪ್ಪ ಅಲ್ಲಿ ಅದು ಒಂದು ಬಾಳ ಕನ್ಫ್ಯೂಷನ್ ಆಗಾಕೈತಿ ಅಪ್ಪ ಇದ. ಹಾ ಅದೇ ರೀ, ಅಲ್ಲಿ ಗುಣಗಳ ತಾರತಮ್ಯದ ಮ್ಯಾಗ ಹಿಂಗ ಅವರೆಲ್ಲ ಇದು ಆಗ್ತವ. ಆದ್ರ ಅವಿದ್ಯ ಅಂದ್ರು ಮಾಯಾ ಅಂದ್ರು ಅದು ಕೇವಲ ಶಬ್ದಗಳು ಬೇರೆ ಬೇರೆ, ಅದು ಅರ್ಥ ಒಂದೇ. ಅದು ಇಲ್ಲಿ ಹೇಳ್ಯಾರ ನೋಡ್ರಿ, ಅನಾದಿ ಏನಂತಾರೆ, ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಯಾವ ಜೀವ ಆಗಲಿ ಈಶ್ವರ ಆಗಲಿ, ಇವು ಅಜ್ಞಾನದ ಕಾರ್ಯ. ಅಜ್ಞಾನ ಇಲ್ಲ ಅಂದ್ರೆ ಜೀವನೂ ಇಲ್ಲ, ಈಶ್ವರನೂ ಇಲ್ಲ. ಅಜ್ಞಾನ ಬಂದ ಬಳಿಕೆ ಇವು ಬಂದವು. ಎಲ್ಲಾ ನಡೆದದ್ದು ಅಜ್ಞಾನದಿಂದ ನಡೆದತ್ ಬಿಡ್ರಿ ಅಪ್ಪ, ಇದೆಲ್ಲ ಮಾಯಾ ಜಗತ್ ಅಜ್ಞಾನದಿಂದ ನಡೆದದ್ದು. ಹಾ, ಅದು ಎಲ್ಲಿ ಅದ? ಶುದ್ಧ ಬ್ರಹ್ಮದಲ್ಲಿ, ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಅದ ರೀ. ಆ ಶುದ್ಧ ಬ್ರಹ್ಮವನ್ನೇ ತಿಳಿಗುಳ್ಲಾರ್ದಂಗ್ ಮಾಡಿದ ಸ್ವ ಆಶ್ರಯ ಸ್ವ ವಿಷಯ. ಅದನ್ನ ಆವರಣ ಮಾಡೈತೆ ಶುದ್ಧ ಬ್ರಹ್ಮನ. ಹಾ ಹಾ, ಅದರಲ್ಲಿ ಇದ್ದ ಅದಕ್ಕೆ ಆವರಣ ಮಾಡ್ತದ್ರಿ ಅದು. ಹಂಗಂದ್ರೆ ಇನ್ನೊಂದು ಯಪ್ಪ ಇಲ್ಲಿ ಎಷ್ಟ ಇದು ಎಷ್ಟು ವ್ಯಾಪಕ ಐತಲ್ಲ ಯಪ್ಪ ಇದು ಬ್ರಹ್ಮ, ಅಷ್ಟ ವ್ಯಾಪಕ ನಾವು ಮಾಯೆ ಇದ್ದಂಗ ಆತಲ್ಲ ಯಪ್ಪ ಇಲ್ಲಿ. ಅದರದೇ ಶಕ್ತಿ ಅದರಿ ಅದು. ಆ ಬ್ರಹ್ಮದ ಶಕ್ತಿ ಅದು. ಯಾತ್ರ ಶಕ್ತಿ ಅಂತೀರಿ ಅಪ್ಪ, ಬ್ರಹ್ಮದ ಶಕ್ತಿ. ಈಗ ಒಂದ್ ಕೈಯಲ್ಲಿ ಶಬ್ದ ಆತ ನೋಡ್ರಿ, ಒಂದ್ ಕೈಯಲ್ಲಿ ಶಬ್ದ ಬರ್ತತ್ರಿ. ಆ ಮಾಯಾ ಬ್ರಹ್ಮ ಕೂಡಿದ ಅದಕ್ಕೆ ಶಬ್ದದಿಂದ ಇದ ಭ್ರಾಂತಿಲಿಂದ ಆಗ್ಯದ್ರಿ. ಅದು ಶಬ್ದ ಬಂದತ್ತೆ ನೋಡ್ರಿ ಮಾಯಾ. ಹ್ಞೂನ್ರಿ. ಈಗ ನಿಮ್ಮ ಶರೀರದ ಆಶ್ರಯ ಮಾಡ್ಕೊಂಡೆ ಆ ಶಕ್ತಿ ಅದಿಲ್ಲ. ನಿಮ್ಮ ಶರೀರದೊಳಗೆ ಶಕ್ತಿ ಅದಲ್ಲ, ಆ ಶಕ್ತಿ ಸ್ವತಂತ್ರದ ನಿಮ್ ಶರೀರವನ್ನ ಆಶ್ರಯ ಮಾಡ್ಕೊಂಡದ. ಶರೀರವನ್ನ ಆಶ್ರಯ ಮಾಡೈತೆಪ್ಪ, ಆಶ್ರಯ ಮಾಡೈತೆಪ್ಪ. ಆ ಶರೀರವನ್ನ ಆಶ್ರಯ ಮಾಡ್ಕೊಂಡು ಹ್ಯಾಂಗ ಶಕ್ತಿ ಅದು, ಹಾಂಗ ಈ ಮಾಯಾ ಶಕ್ತಿ ಆ ಬ್ರಹ್ಮವನ್ನ ಆಶ್ರಯ ಮಾಡ್ಕೊಂಡದ. ಅದು ಬ್ರಹ್ಮದ ಒಂದು ಶಕ್ತಿ. ಯಾವುದು? ಮಾಯಪ್ಪ, ಮಾಯಾ ಏನ್ರಿ? ಆ ಶಕ್ತಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲಪ್ಪ. ಬ್ರಹ್ಮನಿಂದ ಅಸ್ತಿತ್ವ ಪಡೆದೈತೆಪ್ಪ. ಆ ಬ್ರಹ್ಮನನ್ನೇ ಆಶ್ರಯ ಮಾಡ್ಕೊಂಡದ್ರಿ ಅದು. ಶಕ್ತಿ ಲಕ್ಷಣ ಮಾಡ್ರಿ. ಶಕ್ತಿ ಸ್ವತಂತ್ರ ಸತ್ತಾ ಶೂನ್ಯತ್ವಂ ಶಕ್ತಿ ರೀಪ. ಸ್ವತಂತ್ರ ಸತ್ತ ಇಲ್ಲದಕ್ಕ ಆ ಬ್ರಹ್ಮವನ್ನ ಆಶ್ರಯ ಮಾಡ್ಕೊಂಡೇ ಅದ. ಹೌದ್ರಿಪ್ಪ. ಅದು ಏನದಪ್ಪ ಅಂತ ಕೇಳಿದ್ರೆ, ಅದು ವಿಚಾರ ಮಾಡಿದ್ರೆ ಅಂದ್ರೆ ಬ್ರಹ್ಮ ಸ್ವರೂಪನೇ ಆಗ್ತದ. ಅದು ಮಾಯಾ ಅನ್ನೋದೊಂದು ಅದು ವಸ್ತುತಃ ಸಿದ್ಧಿಲ್ಲ. ವಿಚಾರ ಮಾಡ್ಕೋತ ಹೋದ್ರ ಮಾಯಾ ಏನಾಗ್ತದ? ಬ್ರಹ್ಮ ಸ್ವರೂಪ ಆಗ್ತದ. ಅದು ಯಾಕ? ಅದಕ್ಕೆ ಸ್ವತಂತ್ರ ಸತ್ತ ಇಲ್ಲದು. ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪವೇ ಇರ್ತದ್ರಿ. ಅಧಿಷ್ಠಾನ ಸ್ವರೂಪದದು. ಮಾಯಾ ಅನ್ನೋದೊಂದು ವಸ್ತುತಃ ಪ್ರತ್ಯೇಕ ವಸ್ತು ಅಲ್ಲದು. ಅದು ಒಂದು ಕಲ್ಪಿತ ಅಂತೀರಪ್ಪ ಅದಕ್ಕ? ಕಲ್ಪಿತ. ಅದು ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪ ಇರ್ತದ್ರಿ ಅವಾಗಲು. ಕಲ್ಪಿತ ವಸ್ತು ಅಧಿಷ್ಠಾನ ಆಶ್ರಯ. ಹೌದೌದು. ಈಗ ನೀವು ದೃಷ್ಟಾಂತ ತೋರಿ, ಹಾವ, ಹಗ್ಗದೊಳಗೆ ತೋರು ಹಾವ ಕಲ್ಪಿತದ. ಕಲ್ಪಿತದ. ಅದನ್ನ ಆವರಣ ಮಾಡೈತೆಪ್ಪ. ಅದ ಏನು? ಹೌದಪ್ಪ. ಹಾವು ತೋರ್ಲಿಗತ್ತದಿಲ್ರಿ, ಅದು ಸುಳ್ಳೆ ತೋರ್ಲಿಗತ್ತದದು. ಹೌದಪ್ಪ. ಅಜ್ಞಾನ ಆವರಣ ಮಾಡೈತೆಪ್ಪ ಅದ. ಅಜ್ಞಾನದಿಂದ ತೋರ್ಲಿಗತ್ತದ. ಹಗ್ಗದ ಅಜ್ಞಾನದಿಂದ ತೋರ್ಲಿಗತ್ತದ. ಹಗ್ಗದ ಜ್ಞಾನ ಆಯ್ತಂದ್ರ ಹಾವು ಎಲ್ಲಿ ಹೋಯ್ತ್ರಿ? ಎಲ್ಲಿ ಹೋಯ್ತು? ಆ ಹಗ್ಗನ ಸ್ವರೂಪ ಐತದು. ಹಗ್ಗನ ಸ್ವರೂಪ ನೋಡ್ರಿ ಅದು. ಹಂಗಿದು ಮಾಯಾ ಸಹಿತ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಎಷ್ಟು ಅವಡಂಬರವಾಗಿ ತೋರ್ತದ. ವಿಚಾರ ಮಾಡ್ಲಿಕ್ ಹೋದ್ರ ಬ್ರಹ್ಮ ಸ್ವರೂಪನೇ ಆಗ್ತದದು.
ಈಗ ಮನ್ಯಾಗ ಕಾತ್ತಲಿ ಬಹಳ ಕೆಟ್ಟ ಕಾತ್ತಲಿ ಇತ್ತು, ಬೆಳಕ್ ಹಚ್ಚದ್ರಿ, ಕತ್ತಲಲ್ಲಿ ಹೋಯ್ತಿ. ಎಲ್ಲಿ ಹೋಯ್ತು ಕಾತ್ತಲಿ? ಎಲ್ಲಿ ಹೋಗಿಲ್ಲಪ್ಪ, ಅದ್ರ ಸ್ವರೂಪನ ಆತದ. ಬೆಳಕಿನ ಸ್ವರೂಪ ಐತಿಲ್ಲ. ಹಂಗ ಈ ಮಾಯಾ ಸಹಿತ ವಿಚಾರ ಮಾಡಿದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪನೇ ಆಗ್ತದ, ಅದು ಮತ್ತೊಂದಿಲ್ಲ. ಈಗ ಹಗ್ಗದಲ್ಲಿ ಆವಿನ ಭ್ರಾಂತಿ ಹೋಗೋಣ ಭಯ ಹೋಯ್ತಿಲ್ರಿ, ಹಗ್ಗ ಹಗ್ಗ ಅಂತ ತಿಳ್ಕೊಂಡಾಗ ಭಯ ಹೋಗ್ಯದಲ್ರಿ. ಇಲ್ಲಿ ಬ್ರಹ್ಮ ಅಂತ ತಿಳ್ಕೊಂಡಾಗ ನಮ್ಗೆ ಎಲ್ಲ ಭಯ ಹೋಗ್ತತೆ, ಹುಟ್ಟು ಸಾವಿರ ಭಯ ಹೋಗ್ತತ್ ನೋಡ್ರಿ, ಅಷ್ಟೇ. ಸಂಸಾರ ಭಯ ಹೋಗ್ಬಿಡ್ತದ, ಇಲ್ಲ ಹೋಗ್ಬಿಡ್ತದ ಅಷ್ಟೇ ನೋಡ್ರಿ, ಅಷ್ಟೇ. ಸುಳ್ಳೆ ತಿಳ್ಕೊಂಡಿದ್ದಲ್ಲಪ್ಪ ನನಗೆ ಸಂಸಾರವೇ ಇಲ್ಲ ಅಂತ ನಿಶ್ಚಯ ಆಗ್ತದ. ಅದು ಎಲ್ಲಿ ಹೋಗಿಲ್ಲ, ಎಲ್ಲಿಂದ ಬಂದಿಲ್ಲ ಎಲ್ಲಿ ಹೋಗಿಲ್ಲ, ಎಲ್ಲಿಂದ ಬಂದೇ ಇಲ್ಲಪ್ಪ. ಸುಳ್ಳೆ ತೋರಿದ್ರಿ, ಸುಳ್ಳೆ ಇದೆಷ್ಟೆಲ್ಲ ಇದೆ. ಏನದ ನಾ ಹುಟ್ತೀನಿ, ನಾ ಸಾಯ್ತೀನಿ ಅನ್ನೋದೆಲ್ಲ ಸುಳ್ಳಿನ ಸುದ್ದಿನೇ ಇದು. ಇವೆಲ್ಲ ಆರೋಪ ಮಾಡ್ಕೊಂಡುದ್ರಿ ಒಣ. ನಾವು ಹುಟ್ಟಿನೂ ಇಲ್ಲ, ಸತ್ಯನೂ ಇಲ್ಲ, ಸುಳ್ಳೆ. ಅದಕ್ಕೆ ವಿಷಮ ಸಂಸಾರ ಚಂದರಿ ಅಂದ್ರವ್ರು. ಏನ್ ತೋರ್ತದೆ ಸಂಸಾರ? ಕನಸಪ್ಪ, ಕನಸನೊಳಗಾಗ್ಯಾವಲ್ಲ, ಅಲ್ಲಿ ಹುಟ್ಟ್ಯಾವ, ಸತ್ತಾವ, ಅತ್ತ ನಕ್ಕನ. ಹಂಗ ಇದನು ಅಲ್ಲಿ ಹಂಗ ತೋರ್ಯಾವೋ ಹಂಗಿಲ್ಲಿ ತೋರ್ಲಿಗತ್ತವ, ವಾಸ್ತವಿಕವಾಗಿಲ್ಲ. ಅದೇ ಸುಷುಪ್ತಿಗೆ ಹೋರಿ ನೀವು, ಯಾನ್ರಿ ಅವೇನ್ ನೋಡ್ರಿ, ನಿಮ್ಗ ಇಲ್ಲಿ ಅನುಭವ ಯಾವ್ದಿಲ್ಲ ನೋಡ್ರಪ್ಪ ಅಲ್ಲಿ. ಮತ್ತ ಇದ್ರ ಇರ್ಬೇಕಾಗಿತ್ತಲ್ಲ ಅಲ್ಲಿ ಏನು ಒಂದು ಹೆಂಗಿಲ್ಲೋ ಅದರಂತೆ ತಿಳ್ಕೊ. ಇಲ್ಲೇ ಇಲ್ಲವು, ಇಲ್ಲೇ ಇಲ್ರಪ್ಪ. ವಿಚಾರ ಮಾಡ್ರಿ ಬೇಕಾರ. ಇಲ್ಲಿ ಈಶ್ವರಂದೇಪ ಯಾರಿಗಾರ ಸತ್ತದ ಅನುಭವ ಬಂದದೇನ್ರಿ? ಅನುಭವ ಬರಂಗಿಲ್ಲ, ಎಲ್ಲ ದಿನಕ್ ದಿನ ಅನುಭವ ಅದ. ನಿದ್ಯಾಗ ಯಾನ ನಿಮ್ಗ ಪ್ರತಿದಿನ ಅನುಭವ ಐತಲ್ರಪ್ಪ? ಪ್ರತಿದಿನ ಅನುಭವ ಐತಲ್ರಪ್ಪ ಅಂದೆ. ಮತ್ತೆ ಇನ್ನೊಬ್ರ ತಂದ ತನಗ ತಾ ಸತ್ಯ ಇಲ್ಲ ಅಂತ ತನಗ ಹೆಂಗ ಅನುಭವ ಹೆಂಗಿರ್ತದ್ರಿ? ಸತ್ಯದ್ರ ಇರ್ತಿತ್ತು, ಸತ್ಯ ಇಲ್ಲ ಸತ್ಯ ಇಲ್ಲ ತಿಳಿನೇ ಇಲ್ಲ. ಇದು ಹೇಳದ್ರಿ ನನಗ. ಇನ್ನೊಬ್ರು ಹೇಳೋದಿಲ್ರಿ, ತಂದ ತನಗೆ ಹೇಳದ. ಅದೇ ಅನುಭವ ಆಗ್ಯದೇನಂದ್ರಲ್ಲ, ಅನುಭವ ಯಾಕಿಲ್ಲ ಅಂತ ನಾವ್ ಕೇಳ್ತೇವು. ಅದು ಇನ್ನೊಬ್ರ ಐತ್ರಿ, ತಾ ಸತ್ಯ ಇಲ್ಲ ತಂದ ತನಗ ಅನುಭವ ಇಲ್ಲ. ಅನುಭವನು ಸುಳ್ಳು ಹಾಕತ್ತಾರಲ್ಲ ಇಲ್ಲಿ, ಅನುಭವ ಸುಳ್ಳು ಅಂದಂಗ ಆತಪ್ಪ. ಹ್ಯಾಂಗ್ರಿ ಅನುಭವಕ್ಕೆ ಬರುದು ಮತ್ತೆ ಮಿಥ್ಯ ಆಗಿ ತೋರ್ತತ್ತಲ್ಲಪ್ಪ. ಮಿಥ್ಯನೇ ಅನುಭವ ಬರುವುದಲ್ಲ, ಅದು ಇಲ್ಲ ಅನ್ನೋದು ಸಿದ್ಧ ಆಯ್ತಿಲ್ಲ. ಅನುಭವಕ್ಕೆ ಬರೋದು ಮಿಥ್ಯವಾದ ವಸ್ತು ಅಷ್ಟ ಅನುಭವಕ್ಕೆ ಬರ್ತೈತಿ ಅಪ್ಪ ಇಲ್ಲಿ. ಮಿಥ್ಯವಾದದ್ದು ಅಷ್ಟ ಅನುಭವಕ್ಕೆ ಬರ್ತೈತೆ. ಸಾಕ್ಷಿ ನೀವಿದ್ದಿಲ್ರಿ, ಸಾಕ್ಷಿ ನೀವಿದ್ದಿರಲ್ರಿ ಗುರುಗಳೇ, ಸಾಕ್ಷಿ ನೀವೇ ಇದಿರಲ್ಲ. ನಿದ್ರಿಗೆ ಸಾಕ್ಷಿ, ಸ್ವಪ್ನಕ್ ಸಾಕ್ಷಿ, ಜಾಗೃಕ್ ಈ ಮೂರ ಅವಸ್ಥೆಗೆ ನೀನ್ ಸಾಕ್ಷಿ ಇದ್ದಲ್ಲ, ನೀನ್ ಬ್ಯಾರೆ ನಿದ್ದಿ, ಅದು ತಿಳ್ಕಂತಾರ ಅವ್ರು. ಅನುಭವ ಅಲ್ರಿ ಇದು. ನೀ ಮಾತ್ರ ಸತ್ಯ, ಅವೇನ್ ಬಂದ್ ಹೋಗಿ ತೋರ್ತಾವ ಅವೆಲ್ಲ ಮಿಥ್ಯ ಅದ ನೋಡ್ರಿ. ನಿಮ್ಗೆ ಏನ್ ಎದುರಿಟ್ಟು ನೋಡ್ತಿರ್ಲ ಅವೆಲ್ಲ ತೋರು ಎಲ್ಲ ಮಿಥ್ಯನೇ. ಮಿಥ್ಯ ಹಂಗ ತಿಳ್ಕೊಬೇಕ್ರಿ. ಮಾತ್ರ ಸತ್ಯ, ಅದನ್ನು ನೋಡ್ತಿ, ಇದನ್ನು ನೋಡ್ತೀನಿ. ಅವು ಮತ್ತೆ ಒಂದ್ರೊಳಗೆ ಒಂದಿಲ್ಲವು ಯಾವು. ಇವೆಲ್ಲ ಸುಳ್ಳಿನ ಸುದ್ದಿನೇ ನೋಡ್ರಿ. ಇವೇನು ಹೇಳೋದೆಲ್ಲ ಈಶ್ವರ ಆಗಲಿ, ಜೀವ ಆಗಲಿ, ಜಗತ್ತಾಗಲಿ, ಅವುಗಳ ಸಂಬಂಧ, ಅವರ ಭೇದ ಆಗಲಿ, ಇವೆಲ್ಲ ಏನದವಪ್ಪ ಅಂತ ಕೇಳಿದ್ರಿ, ಇವು ಅನಾದೇನು ಅದಾವ, ಬ್ರಹ್ಮಜ್ಞಾನದಿಂದ ಬಾದಾಗಿ ಹೋಗ್ತಾವ. ಹುಟ್ಟಿಲ್ಲ, ಅನಾದಿ ಅದಾವ, ಬ್ರಹ್ಮಜ್ಞಾನದಿಂದ ಬಾದ ಆಗ್ತಾವ. ಆದ್ರೆ ನೀ ಮಾತ್ರ ಹುಟ್ಟಿನೂ ಇಲ್ಲ, ಯಾವ ಜ್ಞಾನದಿಂದ ಬಾದನೂ ಆಗವಲ್ಲ. ನೀ ಚೇತನ ಪುರುಷ, ಅದು ಒಂದೇ ಒಂದು ಶುದ್ಧ ಬ್ರಹ್ಮ. ಅದು ಈಶ್ವರಕ್ಕ ಭೇದ ಒಂದೀಟ ತಿಳಿಲಿಲ್ಲಪ್ಪ ಇಲ್ಲಿ. ಜೀವ ಈಶ್ವರಕ್ಕ ಭೇದ ಅಲ್ಲಪ್ಪ ಇಲ್ಲಿ. ಅವ ಈಶ್ವರ ಸರ್ವ ನಿಯಾಮಕ ಅದಾನೆಪ್ಪ, ಅವ ಸ್ವತಂತ್ರ ಅದಾನ, ಎಲ್ಲಾ ಜಗತ್ತನ್ನ ನಿಯಂತ್ರಣ ಮಾಡ್ತಾನೆಪ್ಪ, ಎಲ್ಲಾ ಜೀವಗಳನ್ನ. ಅದೇ ಉಪಾಧಿಕೃತ ಭೇದ ಅದ ರೀ.
ಹ್ಞೂನ್ರಿ. ಉಪಾಧಿ ಅದಲ್ಲ, ಉಪಾಧಿಯಿಂದ ಭೇದ ಆಗ್ಯದದು. ಮತ್ತೆ ಮಾಯ ಅಂಶ ಈಶ್ವರನಂತೇಳಿ ಹೇಳ್ರಿಪ್ಪ. ಮತ್ತ ಅವ ದೋಷದಿಂದ ಕೂಡಿದ, ಮತ್ತೆ ಇವ್ ಸರ್ವ ನಿಯಾಮಕ ಹೆಂಗಾದ ಅಂತ ಹಿಂಗತೇಪ ಇದ. ಅವಂದು ಉಪಾಧಿನೇ ಮಾಯಾ ಆದ್ರೆ ಎಂತದ, ಜಗತ್ ತುಂಬಾ ವಿಸ್ತರಣೆ ಆಗ್ಯದದು ಮಾಯಾ. ಅಲ್ಲಿ ರಜೋಗುಣ ತಮೋಗುಣ ಹೇಳ್ರಿಪ್ಪ. ಮಾಯದಲ್ಲಿ ತೋರುದು ಮಾಯಲ್ಲಿ 2 ಶಕ್ತಿ ಹೇಳ್ರಿಪ್ಪ. ರಜೋಗುಣ ಇದು ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಅವ 2 ದೋಷ ಪೂರಿತ ಅದಾವಪ್ಪ. ಮತ್ತೆ ಅವ ಸರ್ವ ನಿಯಾಮಕ ಹೆಂಗ್ ಮಾಡಿದ ಅಂತ ಹಿಂಗ ಅದ. ಇಲ್ಲ, ಅದು ಮಾಯಾ ಅನ್ನೋದ್ರಿ ಶುದ್ಧ ಸತ್ವಗುಣ ಇರೋಣದ್ರಿಂದ ಅದು ಜಗತ್ತಿನ ತುಂಬಾ ವಿಸ್ತರಣದ ಅವನ ಉಪಾಧಿ. ಈಗ ನಿಮಗ ಅಂತಃಕರಣ ಉಪಾಧಿ ಅದ. ನಿಮ್ಮ ಎಲ್ಲೇ ಮೈ ಮ್ಯಾಗ ಏನೇ ಹರಿದಾಡೋದ್ರು ನಿಮಗ್ ಗೊತ್ತಾಗ್ತದಿಲ್ಲ. ಅದು ಅಂತಃಕರಣದಿಂದ ಗುರ್ತಾಕತಿಯಪ್ಪ ಅದ. ಹ್ಯಾಂಗ ನಿಮಗ ಅಂತಃಕರಣ ನಿಮ್ಮ ಶರೀರ ತುಂಬಾದು, ಹಂಗ ಅವನು ಮಾಯಾ ಇಡೀ ಎಲ್ಲಾ ಕಡೆ ತುಂಬ್ಕೊಂಡ್ ಕೂತದದು. ಎಲ್ಲಿ ಏನಾದದ್ದೆಲ್ಲ ಗೊತ್ತವನಿಗೆ. ನಿಮ್ ಬೆನ್ನಾಗಿನ ಇರು ಹರಿದಾಡಿದ್ರು ಗೊತ್ತಾಗ್ತದಿಲ್ಲ. ಹೌದೌದು. ಯಾಕಂದ್ರೆ ನಿಮ್ಮ ಅಂತಃಕರಣ ನಿಮ್ಮ ಶರೀರ ತುಂಬಾ ಹೆಂಗದು, ಅವನ ಮಾಯಾ ಇಡೀ ಜಗತ್ತಿನ ತುಂಬಾದ. ಮಾಯಾ ಕಾರ್ಯವೇ ಜಗತ್ತಿನ ಬಳಕ ಮಾಯಾ ಎಲ್ಲಾ ಕಡೆ ತುಂಬ್ಕೊಂಡು ಕೂತದದು. ಅವನ ಉಪಾಧಿ. ಅದಕ್ಕ ಆ ಮಾಯಾ ವೃತ್ತಿಯಿಂದ ಅವನಿಗೆಲ್ಲ ಗೊತ್ತಾಗ್ತದ. ಮಾಯಾದ ಕಾರ್ಯ ನಿನ್ನೆ ಹೇಳಿದ್ರಪ್ಪ. ಹಾ ರೀ, ಮಾಯಾದ ಕಾರ್ಯ ನಿನ್ನೆ ಹೇಳಿದ್ರಲ್ಲ, ಈ ಸುಧಾಮನ ಕತಿ. ಅದ್ಭುತ ಅದದು. ಸುಧಾಮಂದ್ ಹೇಳಿದ್ರಲ್ರಿ, ಸುಧಾಮಂದ್ ಕತೆ ಹೇಳಿದ್ರಲ್ರಿ, ಅದ್ರಂಗ ನೋಡ್ರಿ ಮಾಯಾ. ಅದು ಅಘಟಿತ ಘಟನಾ ಪಟಿಯತಿ ಮಾಯೆ. ಅದು ಅಂತ ಅದ್ಭುತ ಮಾಡಿ ತೋರಿಸ್ತದದು. ಅವನ ಉಪಾಧಿನೇ ಮಾಯಾ ಅದ. ಈಗ ಗುಣಗಳು ಕೇಳ್ತಾರ ಅಪ್ಪವ್ರು. ಸಗುಣದಿಂದ ಗುಣಗಳು ಅವ್ರಿ, ನಿರ್ಗುಣಕ್ಕೆ ಗುಣಗಳೇ ಇಲ್ಲ ಅಲ್ಲಿ. ನಿರ್ಗುಣಕ್ ಹೋದಾಗ ಏನೈತಿ? ಏನು ಒಂದಿಲ್ರಿ. ಸಗುಣಕ್ ಬಂದ್ರ ಅದು ಮಾಯಾ ಅದ. ಮಾಯಾದಿಂದ ಗುಣಗಳು ಹುಟ್ಟುದು ಅಲ್ಲಿ. ಇಲ್ಲಿ ಈಶ್ವರ ನಿರ್ಗುಣ ಹೇಳಿಲ್ಲಪ್ಪ. ಇಲ್ಲಿ ಈಶ್ವರ ಈ 3 ಗುಣಗಳು ಕೂಡಿದ್ದನ ಈಶ್ವರ ಇದ್ದಂಗಾತ. ಹೌದೌದು. ಮಾಯಾ ಎಲ್ಲಿ ಅದ ಅಲ್ಲಿ ಬತ್ತು ನೋಡ್ರಿ ಎಲ್ಲ ಗೊಂದಲ. ಟೈಮ್ ಆಗೈತ್ರಪ್ಪ. ಆರ್ತಿ ಪದ ಅನ್ನೋನ್ರಿ, ಮತ್ ಆಮೇಲೆ ಚರ್ಚೆ ಮಾಡೋಣ್ರಿ. ಟೈಮ್ ಮಕ್ಕಳಿಗೆ ಮುಂದಿನ ಪಾಠಕ್ಕೆ ಹೋಗೋರಿಗೆ ಜರ ಅನುಕೂಲ ಮಾಡಿ ಕೊಡೋಣ್ರಿ. ಮಾಡ್ರಿ ಮಂಗಲ್ ಮಾಡ್ರಿ. ಅಮ್ಮವ್ರ ಆರ್ತಿ ಪದ ಅನ್ರಿ ಅವ್ರಿ.